will. I could use some motivation, but I know how I feel. Faster than you like, it's over and that's the end. Faster than you like, it's over and that's the end. It's over and that's the end. Oh, I want to find my way to you, yeah, baby. Oh, I want. ಹಲೋ ಹಾಯ್ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ಕೋತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಬೆಳಗಿನ ಕೆಲಸಗಳು ಶುರು ಆಗಿಬಿಡುತ್ತಲ್ವ. ನನ್ನ ಕೆಲಸ ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಬಂದು ಕಸ ಗುಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕೋದು. ನನಗೆ ಹೆಂಗೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಫಸ್ಟ್ ಬಂದು ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳಿಕ್ಕೆ ಇದು ಮಾಡ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಸ್ವಲ್ಪ ಜನ ಬೆಳಗ್ಗೆ ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಆಚೆ ಕೆಲಸಗಳೆಲ್ಲ ಮಾಡ್ಕೋತಾರೆ. ಬಟ್ ನನಗೇನು ಅಂದರೆ ಆಚೆ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ರಂಗೋಳಿಗೆಲ್ಲ ಹಾಕವು. ಇನ್ ಕೇಸ್ ಯಾರಾದರೂ ಜೊತೆಗಿದ್ದರೆ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗಳೆಲ್ಲ ಮಾಡೋದಾದಮೇಲೆ ಮತ್ತೆ ಅಡುಗೆ ಕೆಲಸ ಶುರು ಮಾಡ್ತೀನಿ. ಇನ್ನು ಅದೇ ಥರ ಎದ್ದು ಬಂದು ಇನ್ನೆಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ತರು ಬಂದಿದ್ದರು ರಾತ್ರಿ, ಹಾಗಾಗಿ ತರು ನಿತ್ವಿ ಹತ್ರ ಇದ್ದರು. ಇಬ್ಬರು ಮಲಗಿದ್ದಾರೆ ಮಾವಾಳಿಯ. ಹಾಗಾಗಿ ನಾನು ಬೆಳಗ್ಗೆ ಇನ್ನೆದ್ದು ಬೇಗ ಕೆಲಸ ಮುಗಿಸ್ಕೊಬಿಡೋಣ, ಅವ್ರು ಎದ್ದೇಳೋಷ್ಟೊತ್ತಿಗೆ ಏನೋ ಒಂದು ಅಟ್ಲೀಸ್ಟ್ ಸ್ವಲ್ಪ ಕೆಲಸನಾದರೂ ಮುಗಿಸ್ಕೊಬಿಟ್ರೆ ಆಮೇಲೆ ಸ್ವಲ್ಪ ಈಸಿ ಆಗುತ್ತಲ್ವ ಅನ್ನೋ ಥರ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಿತ್ವಿ ಮಲಗಿದ್ರು, ಹಾಗಾಗಿ ಆಚೆ ಬಂದು ರಂಗೋಲಿ ಬಿಡಿಸ್ಕೊತಿದ್ದೀನಿ. ಇದು ಮೊದಲನೇ ಶನಿವಾರದ ವಿಡಿಯೋ. ಇವತ್ತು ಫಸ್ಟ್ ಸ್ಯಾಟರ್ಡೇ, ಇನ್ನು ನಮ್ಗೆ ಶನಿವಾರಗಳು ಶುರು ಆಗಿಬಿಡುತ್ತಲ್ವ. ಹಾಗಾಗಿ ಇವತ್ತು ನಮಗೆ ಮೊದಲನೇ ಶನಿವಾರ. ನಮಗೆ ಹಬ್ಬ ಇಲ್ಲ, ಆ್ಯಕ್ಚುಲಿ ಅಜ್ಜಿ ತೀರ್ಕೊಬಿಟ್ಟಿದ್ದಾರೆ ನಮ್ಮ ಮನೇಲಿ. ಹಾಗಾಗಿ ನಮ್ಗೆ ಹಬ್ಬ ಏನೂ ಇಲ್ಲ. ಅಜ್ಜಿ ತೀರ್ಕೊಂಡು ಆಗಿಬಿಡ್ತು, ಒಂದು 3 ತಿಂಗಳು ಹಾಗೆ ಆಗಿಬಿಡ್ತು. ನೆಕ್ಸ್ಟ್ ನಮ್ಗೆ ಯುಗಾದಿ ಹಬ್ಬ ಬರೋವರೆಗೂ ನಾವು ಹಬ್ಬಗಳೇನೂ ಮಾಡೋ ಇದಿರಲಿಲ್ಲಲ್ಲ. ಹಾಗಾಗಿ ಹಬ್ಬ ಏನೂ ಮಾಡುತ್ತಲ್ಲ. ಬಟ್ ಎಲ್ಲರ ಮನೆಯಲ್ಲಿ ಹಬ್ಬ ನಡೀತಾ ಇರುತ್ತಲ್ವ. ಅಟ್ಲೀಸ್ಟ್ ನಮ್ಮ ಮನೇಲಿ ಹಬ್ಬ ಮಾಡದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಪೂಜೆನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನನಗೆ ಪ್ರತಿದಿನ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಇರುತ್ತೆ. ನಮ್ಮ ಅಮ್ಮನ ಮನೆಯಲ್ಲಿದ್ದಾಗ ಈ ಥರ ಏನೂ ಇಲ್ಲ, ಪೂಜೆ ಇವೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಕಾಲೇಜ್ ಹೀಗಿತ್ತಲ್ವ, ಹಾಗಾಗಿ ಏನೂ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇಲ್ಲಿ ಏನು ಅಂದರೆ ನಮಗೆ ಆ್ಯಸ್ ಯೂಶ್ವಲ್ ಮದುವೆ ಆದಮೇಲೆ ಸ್ವಲ್ಪ ಥಿಂಗ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಮದುವೆಗೆ ಮುಂಚೆ ಹೇಗಿದ್ವೋ ಹಾಗೆ ಇರಬೇಕಂದ್ರೆ ಹಾಗಲ್ವಲ್ಲ. ಹಾಗಾಗಿ ನನಗೂ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಮನೇಲಿ ಪ್ರತಿದಿನ ಪೂಜೆ ಮಾಡೋ ಅಭ್ಯಾಸ. ನಮ್ಮ ಮನೇಲಿ ಬೆಳಗ್ಗೆ ಸಂಜೆ ಖಂಡಿತ ಮಿಸ್ಸೇ ಮಾಡಲ್ಲ, ಅವರು ಪೂಜೆ ಮಾಡ್ಕೋತಾರೆ. ಹಾಗಾಗಿ ನಾನು ಇಲ್ಲಿ ಬಂದಮೇಲೆ ಸೊ ನಾನು ಹಾಗೆ ಚೇಂಜ್ ಮಾಡಿಕೊಂಡು ಇನ್ನು ಬೆಳಗ್ಗೆ ಸಂಜೆ ಖಂಡಿತವಾಗೂ ಪೂಜೆ ಮಾಡ್ಕೊಡ್ತೀನಿ. ಇನ್ನು ಹಾಗಾಗಿ ಇನ್ನು ಬೆಳಗ್ಗೆ ಎದ್ದಿದ್ದೀವಲ್ವ ಅಂತ ಅಂದ್ಬಿಟ್ಟು ಹೂವು ಕಿತ್ಕೊಬಿಡ್ತಿದ್ದೀನಿ. ಆ್ಯಕ್ಚುಲಿ ಸ್ನಾನ ಮಾಡಿ ಹೂವು ಕಿತ್ಕೊಳ್ತಿದ್ದೆ ಯಾವಾಗೋ. ಬಟ್ ಈಗ ಏನಾಗ್ಬಿಡ್ತಿದೆ ಅಂದರೆ ಯಾರು ಎಲ್ಲರಿಗೂ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಮುಂಚೆನೇ ಕಿತ್ಕೊಬಿಡ್ತಾ ಇದ್ದೀನಿ. ಏನು ಮಾಡೋದು, ಅಷ್ಟರಲ್ಲಿ ನಿತ್ವಿ ತರುಣ್ ಇಬ್ಬರು ಎದ್ದು ಬಂದರು. ಇನ್ನು ಅವ್ರ ಹತ್ರ ಮಾತಾಡ್ಕೋತಾ ಹೂವು ಕಿತ್ಕೋತಾ ಇದ್ದೀನಿ. ಈ ನಡುವೆ ನಮ್ಮ ಶಂಕದ ಹೂವು ಗಿಡ ಇದೆ, ಇದರಲ್ಲಿ ಸಾಕಷ್ಟು ಹೂವು ಬರ್ತದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಕೋತಿಗಳಿದೆ, ನೇರಳೆ ಮರ ಎಲ್ಲ ಇದೆ ಅಲ್ವಾ. ಹಾಗಾಗಿ ಸಿಕ್ಕಾಪಟ್ಟೆ ಕೋತಿಗಳು ಬರ್ತಿದೆ. ಈ ಗಿಡದ ಮೇಲೆ ಬಂದು ಜಗಿತಾನೆ ಇರುತ್ತೆ. ಹಾಗಾಗಿ ಗಿಡದಲ್ಲೆಲ್ಲ ಹೂವೆಲ್ಲ ಬಿದ್ದೋಗ್ಬಿಡುತ್ತೆ. ಆ್ಯಂಡ್ ಗಿಡನೂ ಕೆಳಗಡೆ ಗಿದ್ದಾಗ್ಬಿಟ್ಟಂಗೆ ಆಗಿಬಿಡುತ್ತೆ. ನಾವೆಷ್ಟೇ ಓಡಿಸಿದ್ರು, ನಾವು ಓಡಿಸಿ ಒಳಗಡೆ ಹೋಗಿ ಆಚೆ ಬರೋಷ್ಟೊತ್ತಿಗೆ ಮತ್ತೆ ಇನ್ನೆಲ್ಲ ಬಂದುಬಿಟ್ಟಿರುತ್ತೆ. ಎಲ್ಲ ಒಂದು 20-30 ಕೋತಿಗಳೇ ಒಂದೇ ಸಲ ಬಂದುಬಿಡುತ್ತೆ. ಅದು ದೊಡ್ಡದಾಗಿರುತ್ತೆ. ನಾವು ಓಡಿಸ್ಲಿಕ್ಕೆ ಹೋದ್ರೂ ಅದು ಹೋಗಲ್ಲ. ಹಾಗಾಗಿ ಗಿಡನೂ ಒಂಥರ ಆಗಿಬಿಡ್ತಿದೆ. ಈ ನಡುವೆ ನೀರು ಬರ್ತಾ ಇಲ್ಲ, ಯಾಕೋ ಊರು ಬೋರ್ ಏನೋ ಪ್ರಾಬ್ಲಮ್ ಆದಂಗಿದೆ. ಹಾಗಾಗಿ ನೀರೇ ಬರ್ತಾ ಇಲ್ಲ. ಗಿಡಗಳಿಗೆ ನಡುವೆ ನೀರು ಹಾಕಲಿಕ್ಕೆ ಆಗ್ತಿಲ್ಲ, ಏನಾಗ್ಬಿಡುತ್ತೇನೋ. ನಮಗೆ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ತುಂಬ ಕಷ್ಟ ಆಗಿಬಿಡುತ್ತೆ. ಡ್ರ್ಯಾಗನ್ ಫ್ರೂಟ್ಗಂತೂ ಮುಂಚೆ ಸಿಕ್ಕಾಪಟ್ಟೆ ನೀರು ಹಾಕ್ತಿದ್ವಿ, ಬಟ್ ಇವಾಗ ನೀರು ಹಾಕ್ಲಿಕ್ಕೆ ಆಗ್ತಿಲ್ಲ. ಅವನು ಇನ್ನೇನು ಸರಿಯಾಗಿ ನಮಗೇನು ಕಾಯೆಲ್ಲ ದೊಡ್ಡದಾಗೋದು, ಇನ್ನೂ ಸ್ವಲ್ಪ ಫ್ಲವರಿಂಗ್ ಜಾಸ್ತಿ ಬರೋದು ಅದೇನೂ ಆಗಲ್ಲ ಅಂತ ಅನಿಸುತ್ತೆ. ನಾವು ಬಕೆಟಿಂದ ಎಷ್ಟೇ ನೀರು ಹಾಕಿದ್ರೂ ನಾವು ಪೈಪಲ್ಲಿ ನೀರು ಸ್ವಲ್ಪ ಒಂದು 10 ಮಿನಿಟ್ಸ್ ಹಾಕಿಟ್ಬಿಟ್ಟಿದ್ದೀವಿ ಅಂದರೆ ಫುಲ್ ಹಾಕಿಬಿಡುತ್ತಲ್ವ, ಅಲ್ಲಿವರೆಗೂ ಬಿಟ್ಟಂಗೆ ಆಗಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರನ್ನ ಹಾಕೋದು ಅಂತ ಮ್ಯಾನೇಜ್ ಮಾಡೋದು. ಆ ಥರ ಏನು ಮಾಡೋಣ, ಸ್ವಲ್ಪ ಟೈಮ್ಸ್ ಹಾಗೆ ಇನ್ನೇನಾದರೂ ಚೇಂಜ್ ಮಾಡಿದ್ರೆ ಮತ್ತೆ ನೀರು ಬಂದರೆ ಸರಿ ಹೋಗಿಬಿಡುತ್ತೆ.
ಇನ್ನು ಅದೆಲ್ಲ ಆದಮೇಲೆ ಇನ್ನು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ಕೋತಾ ಇದ್ದೀನಿ. ನಿನ್ನೆ ಫಂಕ್ಷನ್ಗೆ ಹೋಗಿದ್ವಿ. ಶನಿವಾರಗಳು ಶುರು ಆದಾಗಿಂದ ಸಿಕ್ಕಾಪಟ್ಟೆ ಫಂಕ್ಷನ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಆಷಾಢ ಇದ್ದಾಗ ನಮಗೇನು ಫಂಕ್ಷನ್ಸ್ ಇರಲ್ಲ, ಬಟ್ ಶನಿವಾರಗಳು ಒಂದು ಸಲ ಸ್ಟಾರ್ಟ್ ಆಗಿದೆ ಅಂದರೆ ಆ ಮಂತ್ ಪೂರ್ತಿ ದಿನಕ್ಕೆ 4-5 ಫಂಕ್ಷನ್ಗಳಿದೆ. ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಅಂತಲೂ ಅರ್ಥ ಆಗಲ್ಲ. ಇನ್ನು ಸ್ವಲ್ಪ ಬಟ್ಟೆನೂ ಜಾಸ್ತಿ ಬಿದ್ದಿತ್ತು, ನಿನ್ನೆ ಫಂಕ್ಷನ್ಗೆ ಹೋಗಿ ಬಂದಿದ್ವಲ್ಲ, ಹಾಗಾಗಿ ಇನ್ನು ನಾನು ಒಂದು 2 ರೌಂಡಾಗಿ ಹಾಕ್ಕೊಳ್ಳೋಣ ಎಲ್ಲ ಒಂದೇ ಸಲ ಏನು ಹಾಕೋದು ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ನಾವು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿರ್ತೀವಲ್ಲ ಆ ಬಟ್ಟೆನೆಲ್ಲ ಒಂದು ಸಲ ಹಾಕ್ಬಿಟ್ಟು ಇನ್ನು ನೈಟ್ ವೇರ್ ಎಲ್ಲ ಪಕ್ಕಕ್ಕೆ ಇಟ್ಟಿದ್ದೀನಿ. ಎಲ್ಲ ಮನೇಲಿ ಹಾಕ್ಕೊಳ್ಳೋ ಬಟ್ಟೆ ಇರುತ್ತಲ್ವ, ನಾವೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಹವಾ ಹಾಕಿ ಇನ್ನು ಬಂದು ಸೋಫಾ ಮೇಲೆ ಇರೋ ಧೂಳೆಲ್ಲ ಒಂದು ಸಲ ಇದು ಮಾಡಿಬಿಟ್ಟು ಇನ್ನು ತರುಗೆ ಹೋಗ್ತಿದ್ದಾರೆ. ಇವಾಗ ತರುಗೆ ಸ್ವಲ್ಪ ಕೆಲಸ ಇದೆ, ಅವ್ರು ಹಾಸ್ಪಿಟಲ್ಗೆ ಹೋಗಬೇಕಾಗಿದೆ. ಅವ್ರು ಟ್ರೈನಿಂಗ್ ಹೋಗ್ತಿದ್ದಾರೆ ಈಗ ಹಾಸ್ಪಿಟಲಲ್ಲಿ, ಫಾರ್ಮಸಿ ಟ್ರೈನಿಂಗ್ಗೆ. ಹಾಗಾಗಿ ಅವರು ಹೋಗಬೇಕು ಅಂತ ಅಂದ್ಬಿಟ್ಟು ಹೊರಡ್ಬಿಟ್ರು. ನಮ್ಮ ಮನೆಗಳು ಹತ್ತಿರ ಇರೋ ಕಾರಣದಿಂದ ಏನು ಅಂದರೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ತುಂಬ ದಿನ ಸ್ಟೇ ಮಾಡೋದು ಆ ಥರ ಏನೂ ಇಲ್ಲ, ಬರೋದು ನೋಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸ್ಟೇ ಮಾಡಲಿಕ್ಕೆಲ್ಲ ಹೋಗಲ್ಲ, ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗಾದರೂ ಅಪರೂಪಕ್ಕೆ ಅವಾಗವಾಗ ತರು ಸ್ಟೇ ಮಾಡ್ತಾರಷ್ಟೇ. ನಮ್ಮ ಅಪ್ಪ ಒಂದು ಸಲನೂ ಸ್ಟೇ ಮಾಡೋದೇ ಇಲ್ಲ. ನಾವು ಯಾವಾಗಾದರೂ ಭಾಸ್ಕರ ಅಷ್ಟೇ ನಮ್ಮ ಅಮ್ಮ ಮನೆಗೆ ಹೋದರೆ ಅವರು ಬಂದು ಆಲ್ಮೋಸ್ಟ್ ಅಲ್ಲಿ ಸ್ಟೇ ಮಾಡಲ್ಲ. ಏನಾದರೂ ಅಕೇಶನ್ಸ್ ಇದ್ದರೆ ಬಂದು ಸ್ಟೇ ಮಾಡ್ತಾರೆ. ಹತ್ರ ಇದ್ದರೆ ಇದೊಂದು ಡಿಸಡ್ವಾಂಟೇಜ್. ದೂರ ಇದ್ದೀವಿ ಅಂದರೆ ಏನಾಗುತ್ತೆ ಅಂದರೆ ಯಾವಾಗ ಬೇಕಾದರೆ ಆವಾಗ ಹೋಗ್ತಾ ಇರ್ತೀವಲ್ವ, ಆವಾಗ ಅಲ್ಲೇ ಇರ್ತೀವಿ. ಮಗಳು, ಅಳಿಯ, ಮಕ್ಕಳು ಎಲ್ಲ ಅಲ್ಲೇ ಇರ್ತಾರೆ. ಬಟ್ ಈ ಥರ ಹತ್ರ ಇದ್ದರೆ ಏನಾಗುತ್ತೆ ಅಂದರೆ ಅವಾಗವಾಗ ಬಂದು ನೋಡಿ ಹೋಗ್ತಿರ್ತಾರಲ್ವ, ಹಾಗಾಗಿ ಸ್ಟೇ ಮಾಡಲಿಕ್ಕೆಲ್ಲ ಅಷ್ಟೊಂದು ಇದು ಮಾಡಲ್ಲ. ಇನ್ನು ಅವರು ಅಷ್ಟೇ ಸ್ಟೇ ಮಾಡಲ್ಲ. ನನಗೇನೋ ಅನಿಸುತ್ತೆ ಅಮ್ಮನೋ ಅಪ್ಪನೋ ಇಲ್ಲೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು 3 ಕಿಲೋಮೀಟ್ರಿಗೆ ಏನಿದೆ ನೋಡಿ ಬಂದು ಹೋಗ್ತಾನೆ ಇರ್ತಾರೆ, ನಮ್ಮನ್ನು ನೋಡ್ತಾನೆ ಇರ್ತಾರಲ್ವ, ಹಾಗಾಗಿ ಸ್ಟೇ ಎಲ್ಲ ಮಾಡಲಿಕ್ಕೆ ಹೋಗಲ್ಲ. ನನಗದೊಂದೊಂದು ಸಲ ಬೇಜಾರಾಗುತ್ತೆ, ಹತ್ರ ಇರೋದ್ರಿಂದನೇ ಅಲ್ವಾ ಆ್ಯಕ್ಚುಲಿ ಸ್ಟೇ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು. ಬಟ್ ಹತ್ರ ಇರೋದ್ರಿಂದ ಇನ್ನು ಬೆನಿಫಿಟ್ಸು ಜಾಸ್ತಿ ಇದೆ. ಏನಾಗುತ್ತೆ ಅಂದರೆ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ನೋಡ್ಕೋಬೋದು ಅವ್ರನ್ನ. ಬೇಗ ಪಟ್ಟಂತ ಆಗಿಬಿಡುತ್ತೆ, ಏನಾದರೂ ಬೇಕಂದ್ರೂ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರನ್ನ ನೋಡಬೇಕಂದ್ರೂ ನಾವು ನೋಡಿಬಿಡ್ಬೋದು. ಇನ್ನು ನಿತ್ವಿನ ನೋಡಬೇಕಂದ್ರೆ ಅವರು ಬೇಗ ಬಂದು ನೋಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಇನ್ನು ಅದೂ ಸ್ವಲ್ಪ ಒಳ್ಳೆಯದಾಗಿ ಬೆನಿಫಿಟ್ ಆಗುತ್ತೆ. ಯಾವಾಗಾದರೂ ಊರಿಗೆ ಹೋಗ್ಬೇಕಂದ್ರೆ ತುಂಬ ದೂರ ಟ್ರಾವೆಲ್ ಮಾಡೋ ಅವಶ್ಯಕತೆ ಇರಲ್ವಲ್ಲ, ಹೋಗಬೇಕು ಅಂತ ಅನಿಸಿದಾಗ ದಿಢೀರಂತ ಹೋಗ್ಬೋದು. ಅದು ಒಂದು ಅಡ್ವಾಂಟೇಜೇ. ಇನ್ನು ಅಡ್ವಾಂಟೇಜು ಡಿಸಡ್ವಾಂಟೇಜು ಎರಡೂ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಒಳಗಡೆ ಆಚೆ ಕಡೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ನಮ್ಮದು ಕಾಂಪೌಂಡ್ ಸ್ವಲ್ಪ ದೊಡ್ಡದಾಗಿದೆ ಅಲ್ವ, ಹಾಗಾಗಿ ದಿನ ಅಟ್ಲೀಸ್ಟ್ 1/2 ಅವರ್ ತೊಗೊಳುತ್ತೆ ಆಚೆ ಕಡೆ ಎಲ್ಲ ಕಸ ಗುಡಿಸ್ಲಿಕ್ಕೆ. ಸ್ವಲ್ಪ ದೊಡ್ಡದಾಗಿರೋ ಕಾರಣದಿಂದ ಇವಾಗ ಗಾಳಿ ಜಾಸ್ತಿ ಬೀಸುತ್ತಲ್ವ, ಗಾಳಿಗಂತೂ ಸಿಕ್ಕಾಪಟ್ಟೆ ಕಸ, ಎಲ್ಲದರ ಕಸನೂ ಮನೆಯಲ್ಲೇ ಇರುತ್ತೆ, ಎಲ್ಲ ಬಂದುಬಿಟ್ಟಿರುತ್ತೆ. ಹಾಗಾಗಿ ಗುಡಿಸ್ಕೊಳ್ಳಿಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಣ, ಅದೇನೋ OCD ಪ್ರಾಬ್ಲಮ್ ಅಂತಾರಲ್ವ, ಅಲ್ಲಿ ಕಸ ಇದ್ದರೆ ಮೈಂಡೇ ಆಕ್ಸೆಪ್ಟ್ ಮಾಡಲ್ಲ. ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಖಂಡಿತವಾಗೂ ಕಸ ಗುಡಿಸ್ಕೊಳ್ಳೇಬೇಕು. ಇನ್ನು ನಿತ್ವಿ ನೋಡಿ, ಇನ್ನು ಅವ್ರ ಮಾವ ಚಕ್ಲಿ ಕೊಡಿಸಿದ್ದಾರೆ, ಅದನ್ನು ತಗೊಬಂದು ವೀಡಿಯೋಲಿ ತೋರಿಸ್ತಿದ್ದಾರೆ. ನಮ್ಮ ನಿತ್ವಿಗೆ ಏನು ಗೊತ್ತಾ, ಎಷ್ಟು ಚೆನ್ನಾಗಿ ಅವರು ವೀಡಿಯೋನ ಆನ್ ಮಾಡಿಬಿಟ್ಟು ಓಡೋಗಿ ಅಲ್ಲೇನಾದರೂ ಕ್ಲಿಪ್ಸ್ನ ಶೂಟ್ ಮಾಡ್ತಾರೆ. ನನ್ನ ನೋಡಿ ಅವರು ಹಾಗೆ ಕಲ್ತ್ಬಿಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಫ್ಯೂಚರ್ ಕಂಟೆಂಟ್ ಕ್ರಿಯೇಟರ್ ಆಗ್ತೀಯಾ, ಇನ್ಫ್ಲುಯೆನ್ಸರ್ ಆಗ್ತೀಯಾ ಅಂತ ಅಂದ್ಬಿಟ್ಟು. ಯಾರು ಏನು ಹಾಕ್ತಾರೆ ಅಂತ ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಮಕ್ಕಳೇನಂದರೆ ನಾವು ಏನು ಮಾಡಿದ್ರೆ ಅದನ್ನು ನೋಡ್ತಾ ದಿಢೀರಂತ ಕಲ್ತ್ಬಿಡ್ತಾರೆ, ಒಳ್ಳೇದಾಗಲಿ ಕೆಟ್ಟದ್ದಾಗಲಿ. ಅವ್ರ ಮುಂದೆ ನಾವೇನಾದರೂ ಮಾಡಿದವಾಗ 1-2 ಸಲ ಇದು ಮಾಡ್ಕೊಂಡು ಮಾಡಬೇಕು. ಇನ್ನು ಕಸ ಎಲ್ಲ ಗುಡಿಸಿ ಆದಮೇಲೆ ಆಚೆ ಕಡೆ ಮ್ಯಾಚ್ ಎಲ್ಲ ಹಾಕ್ಬಿಟ್ಟು ಬಂದು ಇವತ್ತು ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಮುದ್ದೆ ಇಟ್ಟಿದ್ದೀನಿ ಒಂದು ಕಡೆ. ಇನ್ನು ಮುದ್ದೆಗೆ ಒಂದು ಕಡೆ ಹಾಕ್ತಿದ್ರೆ ಇನ್ನು ಬಿಸಿನೀರು ಕುಡಿಬೇಕಲ್ವ, ಹಾಗಾಗಿ ಬಿಸಿನೀರು ಒಂದು ಕಡೆ ಇಟ್ಕೊಂಡಿದ್ದೀನಿ. ಬರೀ ಬಿಸಿನೀರಿಗಿಂತಲೇ ಇನ್ನೇನಾದರೂ ಹಾಕ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಹಾಗಾಗಿ ಶಂಕದ ಹೂವು ಕಿತ್ಕೊ ಬಂದಿದ್ನಲ್ವ, ಅವನ್ನೇ ಒಂದು 3 ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ಔಟ್ ಆಗ್ತಿದೆಯೋ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಫ್ಲೇವರ್ ಆಗಲಿ ಸ್ಮೆಲ್ ಆಗಲಿ ಏನೂ ಇರಲ್ಲ, ಬರೀ ಕಲರ್ ಇರತ್ತಷ್ಟೇ. ಆದರೆ ನೀರು ಒಂದು ಸಲ ತಿಕ್ಕಾಗಿ ಆದಂಗೆ ಆಗುತ್ತಷ್ಟೇ, ತುಂಬ ತಿಕ್ಕಲ್ಲ, ಲೈಟ್ ತಿಕ್ಕಾಗಿ ಆದಂಗೆ ಇರುತ್ತೆ. ಆ್ಯಂಡ್ ಇವತ್ತು ಪಪ್ಪು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಳೆನೂ ವಾಶ್ ಮಾಡ್ಕೊಬಂದು ಇಟ್ಟಿದ್ದೀನಿ. ಅಷ್ಟರಲ್ಲಿ ನೀರು ಸ್ವಲ್ಪ ತಣ್ಣಗೆ ಹಾಕಲಿ ಅಂತ ಅಂದ್ಬಿಟ್ಟು ಗ್ಲಾಸ್ಗೆ ಹಾಕ್ಬಿಟ್ಟು ಇನ್ನು ಪಕ್ಕಕ್ಕೆ ಇಟ್ಟಿರ್ತೀನಿ. ಎಲ್ಲ ಒಂದು 5-10 ನಿಮಿಷ ಆದಮೇಲೆ ಇನ್ನು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಯುತ್ತಲ್ವ, ಮತ್ತು ಅದೆಲ್ಲ ಆದಮೇಲೆ ಹೋಗಿ ಕೂತ್ಕೊಂಡು ಇನ್ನು ಸ್ವಲ್ಪ ಗೋರು ಬೆಚ್ಚಗಿರುತ್ತಲ್ವ, ಆವಾಗ ಉಗುರು ಬೆಚ್ಚಗಿದ್ದಾಗ ಕುಡಿತೀನಿ ನೀರು. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಪಪ್ಪಗೆ ಹಾಕೋಣ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನುಗ್ಗೆಕಾಯಿ ತಂದಿದ್ರು, ಲಾಸ್ಟ್ ಟೈಮ್ ಸ್ವಲ್ಪ ಹಾಗೆ ಬಿಟ್ಬಿಟ್ಟಿದ್ದೆ, ಅವೆಲ್ಲ ಒಣಗಿಬಿಟ್ಟಿದ್ದು. ಇನ್ನು ಮನೇಲಿ ನೋಡಿದ್ರೆ ಬೈತಾರೆ ಅಂತ ಅಂದ್ಬಿಟ್ಟು ಆಚೆ ಆದರೂ ಬಿಸಾಕೋಣ ಅಂತ ಅಂದ್ಬಿಟ್ಟು ಆಚೆ ಇಟ್ಟಿದ್ದೀನಿ. ಇನ್ನು ಇವೆಲ್ಲ ಸ್ವಲ್ಪ ಗಲೀಜಾಗತ್ತಲ್ವ, ಇನ್ನು ಅದ್ರ ಜೊತೆ ತೊಗೊಂಡು ಹಾಕ್ಬಿಡ್ಬೋದು ಬಿಡು ಅಂತ ಅಂದ್ಬಿಟ್ಟು ಇನ್ನು ಪಪ್ಪುಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಎಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ಎಲ್ಲವನ್ನು ಹಾಕ್ಬಿಡ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಬೇಳೆನ ಕುದಿಲಿಕ್ಕೆ ಇಡ್ತೀನಿ, ಆಮೇಲೆ ಇವನ್ನೆಲ್ಲ ಹಾಕ್ಕೋತೀನಿ. ಅಷ್ಟರಲ್ಲಿ ಬೇಳೆನೂ ಸ್ವಲ್ಪ ಬೆಂದ್ಕೊಂಡ್ಬಿಡುತ್ತಲ್ವ, ಹಾಗಾಗಿ ಅವನ್ನೆಲ್ಲ ಇಟ್ಬಿಟ್ಟು ಇನ್ನು ಹಾಕೋದಷ್ಟೇ. ಇನ್ನು ಅದರಲ್ಲಿ ನಾವು ಹುಣ್ಸೆಕಾಯಿ ಆಗಲಿ, ಉಪ್ಪು, ಅರಿಶಿನ, ಧನಿಯಾ ಪುಡಿ, ಇನ್ನೇನೇನು ಹಾಕಬೇಕು ಅಂತಿದ್ವಿ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 5-6 ವಿಷಲ್ ತೊಗೋತೀನಿ.
ಅದರಿಂದ ಒಂದು 6 ವಿಷಲ್ ತೊಗೊಂಡ್ರೆ ಸರಿ ಹೋಗಿಬಿಡುತ್ತೆ. ಪಪ್ಪು ಚೆನ್ನಾಗಿ ಮ್ಯಾಶ್ ಆಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಪಪ್ಪು ಮಾಡಿದಾಗ ಏನಂದರೆ ದಾಲ್ ಚೆನ್ನಾಗಿ ಮ್ಯಾಶ್ ಆಗಿಬಿಡ್ಬೇಕು, ಆವಾಗೇ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನು ರಾತ್ರಿ ಪಾತ್ರೆನೆಲ್ಲ ವಾಶ್ ಮಾಡಿಟ್ಟಿದ್ದೆ, ಇನ್ನು ಅದನ್ನು ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೊಂದಾಗಿ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಬೆಳಿಗ್ಗೆ ಏನಂದರೆ ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಎದ್ದರೆ ಬೇಗ ಕೆಲಸಗಳು ಆಗಿಬಿಡುತ್ತೆ. ಒಂದು ಸ್ವಲ್ಪ ಲೇಟ್ ಆಗಿದ್ದೀವಿ ಅಂತಂದರೆ ದಿನ ಪೂರ್ತಿ ತಡ ಆಗಿಬಿಡುತ್ತೆ. ನನಗೇನಂದರೆ ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದೊಳಿದ್ರೆ ಸರಿ ಹೋಗಿಬಿಡುತ್ತೆ. ಒಂದೊಂದು ದಿನ 6, 6:30, 7 ಆಗಿಬಿಡುತ್ತೆ. ನಿತ್ವಿ ಏನಾದರೂ ಚೆನ್ನಾಗಿ ರಾತ್ರಿ ಮಲಗಿದ್ರೆ ಬೇಗ ಎದ್ದೊಳ್ಬಿಡ್ತೀವಿ. ನಿತ್ವಿ ಸರಿಯಾಗಿ ಮಲಗಿಲ್ಲ ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ತಡ ಆಗಿಬಿಡುತ್ತೆ. ಸ್ವಲ್ಪ ಇದು ಮಾಡಿಕೊಂಡು ಮಾಡ್ಕೊಳ್ಳೋದಷ್ಟೇ. ಇನ್ನು ಪಾತ್ರೆನೆಲ್ಲ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಕೂತ್ಕೊಂಡು ನಾನು ನೀರನ್ನ ಕುಡಿದ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಈ ಟೈಮಲ್ಲಿ ಸ್ವಲ್ಪ ಪೀಸಾಗಿದ್ದಂಗೆ ಅನಿಸುತ್ತೆ. ಮಕ್ಕಳಿರೋ ಕಡೆ ಏನಂದರೆ ದಿನ ಪೂರ್ತಿ ಕೆಲಸನೇ ಇರುತ್ತೆ. ನಾವು ಎಷ್ಟೇ ಕೆಲಸ ಮಾಡಿದ್ರೂ ದಿನ ಪೂರ್ತಿ ಇರುತ್ತೆ. ತುಂಬ ಜನ ಹೇಳ್ತಾರೆ ಮನೆಯಲ್ಲೂ ಮಕ್ಕಳು ನೋಡ್ಕೊಂಡಿರೋದೆ ತಾನೇ, ಏನು ಅಷ್ಟೊಂದು ಕಷ್ಟ, ಆಚೆ ಹೋಗಿ ದುಡಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ನಿಜ ಕೇಳಿ, ಮನೇಲಿರೋದು ತುಂಬ ಕಷ್ಟ. ಅದನ್ನು ನಾವು ಓದ್ಕೊಂಡು ಮುಂಚೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತೀವಿ. ಬಟ್ ಈಗ ಸುಮ್ಮನೆ ಇರೋದು ಅಂದರೆ ತುಂಬ ಬೇಜಾರು ಅನಿಸುತ್ತೆ. ಆದರೂ ಮಕ್ಕಳನ್ನ ನೋಡ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ಇದ್ದೋಗ್ಬಿಡ್ತೀವಿ. ಬಟ್ ಜನ ಹೇಗೆ ಮಾತಾಡ್ತಾರೆ ಅಂದರೆ, ನಾವು ಸುಮ್ಮನೆ ಮನೆಯಲ್ಲೇ ತಾನೇ ಇಟ್ಟಿದ್ದೀವಿ, ಏನು ಅಷ್ಟೊಂದು ಕಷ್ಟ ಏನಿದೆ ಅಂತ ಅಂದ್ಬಿಡ್ತಾರೆ. ಅವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾವು ಓದ್ಕೊಂಡು ಮುಂಚೆ ಎಲ್ಲ ಕೆಲಸಗಳೆಲ್ಲ ಮಾಡಿದ್ದೀವಿ, ಇನ್ನು ಇವಾಗೂ ಹೋಗಿ ಮಾಡ್ಬೋದು. ಬಟ್ ಮಕ್ಕಳಿಗೋಸ್ಕರ ನಾವೊಂದು ಸ್ಟ್ಯಾಂಡ್ ತಗೊಂಡು ಅವ್ರ ಫ್ಯೂಚರ್ಗೋಸ್ಕರ ನಾವು ಇದ್ದೋಗ್ಬಿಡ್ತೀವಿ. ಬಿಕಾಸ್ ನಾವು ಕೆಲ್ಸಕ್ಕೆ ಹೊಟ್ಟೋಗ್ಬಿಟ್ರೆ ಮಕ್ಕಳಿಗೆ ಊಟ ಮಾಡಿಸೋದು, ಸ್ನಾನ ಮಾಡಿಸೋದು ಟೈಮ್ ಟು ಟೈಮ್ ಏನೂ ಆಗಲ್ಲ. ತಾಯಿ ಥರ ಯಾರೂ ಕೇರ್ ಮಾಡಿ ನೋಡಲ್ವಲ್ಲ. ನಾವು ತಾಯಿ ಕೋಪ ಬಂದು ಒಂದು ಏಟ್ ಹಾಕಿದ್ರೂ ಮತ್ತೆ ಏನು ಮಾಡ್ತೀವಿ ಅಂದರೆ ಹತ್ತಿರಕ್ಕೆ ತಗೊಬಿಡ್ತೀವಿ ನಮ್ಮ ಮಕ್ಕಳನ್ನ. ಬಟ್ ನಾವು ಅವ್ರನ್ನ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದೀವಿ ಅಂದರೆ ನಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ತುಂಬ ಜನ ಆ ಥರ ಮಾತಾಡೋರಿದ್ದಾರೆ. ನಾನು ತುಂಬ ಸಲ ಕೇಳ್ತೀನಿ ಆ ಮಾತನ್ನು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ಏನು ಅಂದರೆ ಟೈಮ್ ಬರುತ್ತೆ, ಎಲ್ಲದಕ್ಕೂ ನಾವು ವೆಯ್ಟ್ ಮಾಡಬೇಕಷ್ಟೇ. ನಮ್ಮ ಮಕ್ಕಳು ನಮ್ಗೆ ತುಂಬ ಮುಖ್ಯ ಆಗುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತೀನಿ. ನನ್ನ ನಿತ್ವಿ ತುಂಬ ಇಂಪಾರ್ಟೆಂಟು. ಯಾರೇ ಏನೇ ಮಾತಾಡಿದ್ರು ನಾನು ನಿತ್ವಿನ ಚೆನ್ನಾಗಿ ಹುಷಾರಾಗಿ ನೋಡಿಕೊಂಡು ಆಮೇಲೆ ಬೇಕಾದರೂ ನಾನು ಕೆಲ್ಸಕ್ಕೆ ಹೋಗ್ಬೋದು. ನಿತ್ವಿ ಸ್ವಲ್ಪ ಒಂದು ಸ್ಕೂಲ್ಗೆ ಹೋಗೋ ಮಗು ಹಾಕ್ಬಿಟ್ಟಿದೆ ಅಂದರೆ ನಾವು ಆ್ಯಸ್ ಯೂಶ್ವಲ್ ನಮ್ಮ ರೊಟೀನ್ಗೆ ನಾವು ಬ್ಯಾಕ್ ಹಾಕ್ಬಿಡ್ಬೋದು. ನಾವು ಕೆಲ್ಸಗಳಿಗೆ ಹೋಗೋದು, ಅವ್ರು ಸ್ಕೂಲ್ಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತಷ್ಟೇ, ಹೋಗಿ ಬರ್ಬೋದು. ತುಂಬ ಜನ ಮಾತಾಡೋರು ಇರ್ತಾರೆ. ಎಲ್ಲರ ಮನೇಲೂ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಇರ್ತಾರೆ, ಆಚೆನೂ ಈ ಥರನೇ ಮಾತಾಡ್ತಾರೆ. ಬಟ್ ನಾವು ಎಂದಕ್ಕೂ ಬೇಜಾರು ಮಾಡ್ಕೋಬಾರ್ದು. ನಾವು ನಮ್ಮ 100% ಕೊಡ್ತಿದ್ದೀವಿ. ಏನಂದರೆ ಮನೆಯಲ್ಲಿ ಇವಾಗ ಎಲ್ಲರನ್ನೂ ನೋಡ್ಕೋಬೇಕು. ಮನೆಯಲ್ಲಿ ಏನೇ ಮಿಸ್ ಆದರೂ ನಮ್ಮನ್ನೇ ಕೇಳ್ತಾರೆ, ಯಾರು ಮನೇಲಿದ್ದಾರೋ ಅವ್ರನ್ನೇ ಕೇಳ್ತಾರೆ. ಒಂದು ಖರ್ಚೀಫಿಂದ ಒಂದು ಕೀಯಿಂದ ಎಲ್ಲನೂ ನಾವೇ ಮಾಡಬೇಕು. ಅವ್ರ ಡ್ಯೂಟಿ ಎಲ್ಲ ನಾವೇ ಮಾಡ್ತಿದ್ದೀವಲ್ಲ, ಕೆಲಸ ಮಾಡದೇ ಇರೋ ಥರ ಹೆಂಗೆ ಹೇಳಿ. 100% ನಾವು ಕೆಲಸ ಮಾಡ್ತಾ ಇದ್ದ ಹಾಗೆ ಅವ್ರಿಗೆಲ್ಲ ಮಾಡ್ತೀವಿ. ಎಲ್ಲನೂ ಅವ್ರು ಊಟ ಮಾಡ್ತಾರೆ, ತಟ್ಟೆ ಅಲ್ಲೇ ಬಿಟ್ಟು ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಬಟ್ಟೆನೂ ಅಲ್ಲೇ ಬಿಡ್ತಾರೆ. ಅಡುಗೆ ಆಗಲಿ, ಬಟ್ಟೆಗಳಾಗಲಿ, ಅವ್ರಿಗೆ ಏನೇನು ಬೇಕು ಎಲ್ಲನೂ ಒಂದು ಕಡೆ ಬರ್ತಿದೆ ಅಂದರೆ ವುಮೆನ್ನು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೋಸ್ಕರ ಮನೆಯಲ್ಲಿದ್ದು ಎಲ್ಲ ಮಾಡ್ದಂಗೆ. ಇದನ್ನು ಯಾವಾಗ ಅರ್ಥ ಮಾಡ್ಕೋತಾರೋ ಅವಾಗೆಲ್ಲನೂ ಖುಷಿಯಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಅರ್ಥ ಮಾಡ್ಕೋತಾರೆ, ಹೇಳ್ತಾರೆ, ನಾವು ಇಷ್ಟೊಂದು ಆಚೆ ಕಡೆ ಹ್ಯಾಪಿಯಾಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನೀನು ಮನೇಲಿ ಸ್ಟ್ರಾಂಗಾಗಿರೋದ್ರಿಂದನೇ ನಾವು ಮಾಡ್ತಾಯಿದ್ದೀವಿ. ನಮಗೆಲ್ಲ ಟೈಮ್ ಟು ಟೈಮ್ ಬರ್ತಿದೆ ಅಂದರೆ ನೀನು ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ ಮಗುಗೋಸ್ಕರ ಇದ್ದೋಗಿರೋದ್ರಿಂದನೇ ಅಂತ ಅಂದ್ಬಿಟ್ಟು ಆ ಥರ ಕೇಳಿದಾಗ ಖುಷಿ ಆಗುತ್ತೆ. ಬಟ್ ಬೇರೆ ಕಡೆ ಮಾತಾಡೋರು ಇರ್ತಾರಲ್ಲ, ಏನು ಮಾಡ್ತಾರೆ, ಸುಮ್ಮನೆ ತಾನೇ ಇರೋದು ಅಂತ. ಖಂಡಿತ ಸುಮ್ಮನೆ ಇರೋದೇ ಇಲ್ಲ. ಎಲ್ಲ ನಿಮಗೆ ಮನೇಲಿ ಕರೆಕ್ಟಾಗಿ ನಡೀತಿದೆ ಅಂತಂದರೆ ಅವರು ಎಲ್ಲ ನಿಮಗೋಸ್ಕರ ಮಾಡ್ತಿದ್ದಾರೆ ಅಂತ ಅರ್ಥ. ನಾವು ಅವ್ರಿಗೆ ನೀವೇನು ಸ್ಯಾಲ್ರಿ ಕೊಡಲ್ಲ, ಏನೂ ಮಾಡಲ್ಲ, ಬಟ್ ಅಟ್ಲೀಸ್ಟ್ ರೆಸ್ಪೆಕ್ಟ್ ಆದರೂ ಮಾಡಬೇಕಲ್ಲ ಅವ್ರ ಕೆಲಸಕ್ಕೆ ಅಂತ ಅಂದ್ಬಿಟ್ಟು. ಮಗುನ ನೋಡ್ಕೊಳ್ಳೋದೆಲ್ಲ ಅಷ್ಟೊಂದು ಸುಲಭ ಕೆಲಸ ಅಲ್ಲ. ಎಲ್ಲ ಅವ್ರಿಗೇನು ಒಂದು ಸ್ವಲ್ಪ ಜ್ವರ ಬಂದರು, ಒಂದು ಸ್ವಲ್ಪ ನೆಗಡಿ ಬಂದರೆ, ಇಲ್ಲಾಂದ್ರೆ ಒಂಚೂರು ಪೆಟ್ಟು ಹಾಕ್ಬಿಟ್ರು, ನೀವು ಮನೆಯಲ್ಲೇ ಇದ್ದೀರಾ ತಾನೇ, ಏನು ಮಾಡ್ತಿದ್ದೀರಾ ಅಂತ ಒಂದು ಮಾತು ಕೇಳಿಬಿಡ್ತಾರೆ. ಬಟ್ ನಾವು ಮನೆಯಲ್ಲೇ ಇದ್ದು ಹುಷಾರಾಗಿ ಜೋಪಾನವಾಗಿ ಎಲ್ಲವನ್ನೂ ನೋಡಿಕೊಂಡು ಎಲ್ಲರಿಗೂ ಏನೇನು ಬೇಕೋ ಟೈಮ್ ಟು ಟೈಮ್ ಮಾಡ್ತಾ, ನಿಮ್ಮ ಇಷ್ಟಗಳನ್ನ ನಾವೇ ತಿಳ್ಕೊತಾ ಟೈಮ್ ಟು ಟೈಮ್. ಇವಾಗ ಯಾರಾಗ ಸ್ಪೆಷಲ್ ಡಿಶ್ ಇಷ್ಟ ಆಗಿರುತ್ತೆ ಮನೆಯಲ್ಲಿ, ಅವ್ರಿಗೋಸ್ಕರ ಮಾಡ್ತೀವಿ. ನಾವು ತಿನ್ನಬೇಕು ಅನ್ನೋದಕ್ಕಿಂತನೂ ಅವ್ರು ಕಷ್ಟಪಟ್ಟು ಮನೆಗೆ ಬಂದಿರ್ತಾರೆ, ಅವ್ರಿಗೇನಾದರೂ ಮಾಡಿಕೊಟ್ರೆ ಖುಷಿಪಟ್ಟು ತಿಂತಾರಲ್ವ ಅನ್ನೋ ಥರ ಅವ್ರಿಗೋಸ್ಕರ ನಾವೆಲ್ಲನೂ ಮಾಡ್ತೀವಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಇವತ್ತು ಮೊದಲನೇ ಶನಿವಾರ ಅಲ್ವಾ, ಹಾಗಾಗಿ ನಾನು ದೇವ್ರಿಗೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಹಬ್ಬ ಇಲ್ವಲ್ಲ, ಹೇಗೋ ಅಟ್ಲೀಸ್ಟ್ ಪೂಜೆನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮನ ಇಟ್ಕೊಂಡು ರಂಗೋಲಿನ ಬಿಡಿಸ್ಕೊಂಡು ದೇವ್ರ ಮನೆಯಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ಹೂವು ಇಟ್ಕೊಬಿಟ್ಟು ಇನ್ನು ತುಳಸಿ ಗಿಡ ಹತ್ರನೂ ಹೂವು ಇಟ್ಕೋತಾ ಇದ್ದೀನಿ. ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ. ಇವತ್ತು 80th ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇನ್ನು ನಾನು ಅದಕ್ಕೆ ವೈಟ್ ಹಾಕ್ಕೊಂಡಿದ್ದೀನಿ. ನಿತ್ವಿನ ರೆಡಿ ಮಾಡಿಕೊಂಡು ಸ್ಕೂಲ್ ಹತ್ರ ಪ್ರೈಮರಿ ಸ್ಕೂಲ್ ಇದೆ ನಮ್ಮೂರಲ್ಲಿ, ಅಲ್ಲಿ ಕರ್ಕೊಂಡು ಹೋಗೋಣ
ಅಂತ ಅಂದ್ಬಿಟ್ಟು ಇನ್ನು ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೀನಲ್ವ, ಇನ್ನು ಪೂಜೆ ಎಲ್ಲ ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ನಿತ್ವಿನ ರೆಡಿ ಮಾಡಿ ಕರ್ಕೊಂಡು ಹೋಗೋದೆ. ಸ್ವಲ್ಪ ದಿನ ಸ್ವಲ್ಪ ಎತ್ನಿಕ್ಕಾಗಿ ಆಗಿಬಿಡುತ್ತೆ, ಸ್ವಲ್ಪ ಬಿಸಿಯಾಗಿ ನಡೆದುಬಿಡುತ್ತೆ. ಮಗು ಇದಲ್ವ, ಹಾಗಾಗಿ ಇನ್ನೇನಾದರೂ ಬೇರೆದಿದ್ರೆ ಅಂತೂ ಇನ್ನೂ ಸ್ವಲ್ಪ ಜೋರು ಹಾಕ್ಬಿಟ್ಟಂಗೆ ಆಗುತ್ತೆ. ಇನ್ನು ನಾನು ತಲೆಯೆಲ್ಲ ಒರೆಸ್ಕೊಂಡು ನಾನು ಏನು ಹೇಳ್ತಾರೆ ಅಂದರೆ ನಾನು ತುಂಬ ಕಡೆ ಕೇಳಿದ್ದೀನಿ ತಲೆಗೆ ಬಟ್ಟೆ ಹಾಗೆ ಇಟ್ಕೊಂಡು ಪೂಜೆ ಎಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು, ಹಾಗಾಗಿ ತಲೆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಅಟ್ಲೀಸ್ಟ್ ಕ್ಲಚ್ ಆದರೂ ಹಾಕ್ಕೊಂಡು ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಪೂಜೆ ಮುಗಿಸ್ಕೊಬಿಡ್ಬೇಕು ಬೇಗ ಬೇಗ. ಇನ್ನು ಇವತ್ತೂ ಅಷ್ಟೇ, ಇವತ್ತು ಅಡುಗೆ ಮಾಡಿಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿಬಿಟ್ಟು ಮಧ್ಯದಲ್ಲಿ ಇದು ಮಾಡ್ಕೊತಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ದೇವರಿಗೆ ನೈವೇದ್ಯವಾಗಿ ಸ್ವಲ್ಪ ಅವಲಕ್ಕಿ ಬರುತ್ತಲ್ಲ, ಅವಲಕ್ಕಿನ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಇನ್ನು ದೇವ್ರಿಗೆ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಇನ್ನೇನು ಪ್ರಸಾದ ಎಲ್ಲ ಮಾಡಲಿಕ್ಕೆ ಆಗಿಲ್ವಾ, ಹಾಗಾಗಿ ಇದನ್ನೇ ಇಟ್ಕೊಂಡ್ಬಿಟ್ಟೆ. ಇನ್ನು ದೇವ್ರಿಗೆ ಪ್ರಸಾದವನ್ನು ಇಟ್ಕೊಬಿಟ್ಟು ಇನ್ನು ದೀಪ ಹಚ್ಬಿಟ್ಟು ಇನ್ನು ಕಡ್ಡಿ ತಿರುಗಿಸ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೆ ಹತ್ರ ಒಬ್ಬ ಹುಡುಗಿ ಬಂದಿದ್ದರು, ಹಾಗಾಗಿ ನಿತ್ವಿ ಕಲ್ಲೇ ಆಟ ಆಡ್ಕೊಂಡು ಬಿಸಿಯಾಗಿ ಇದ್ಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಕೆಲಸ ಬೇಗ ಮಾಡ್ಕೊಬಿಡ್ತಾ ಇದ್ದೀನಿ. ನಾನು ಯಾವತ್ತೂ ಅಷ್ಟೇ, ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಬೇಗ ಕೆಲಸನ ಮುಗಿಸ್ಕೊಬಿಡ್ತೀನಿ. ಒಟ್ಟಿಗೆ ಅವ್ರನ್ನ ಇಟ್ಕೊಂಡು ಮಾಡೋದು ಅಂದರೆ ಎಷ್ಟು ಕಷ್ಟನೋ. ಇನ್ನು ಆ ಹುಡುಗಿ ಹೊಟ್ಟೋಗ್ಬಿಟ್ರು. ಇನ್ನು ಅಷ್ಟರಲ್ಲಿ ಇನ್ನು ನಿತ್ವಿನೂ ಇದ್ದರು. ನಾನು ಸಾಂಬ್ರಾಣಿ ಕಡ್ಡಿನ ತಿರುಗಿಸ್ತಿದ್ದೀನಿ ಅಂದರೆ ಅವರು ಕೊಡಲೇಬೇಕು, ಇಲ್ಲಾಂದರೆ ಗಲಾಟೆ ನೋಡಿ ದೇವ್ರ ಮನೆಗೆ ಬಂದು ಕೈ ಮುಗಿತಾ ನಿಂತಿದ್ದಾರೆ. ಎಷ್ಟೊಂದು ಮುದ್ದಾಗಿರ್ತಾರೋ. ನನಗೆ ನಿತ್ವಿನ ನೋಡೋದು ಇರೋಕ್ಕೆ ಆಗಲ್ಲ ಅಂತ ಅನಿಸ್ಬಿಡುತ್ತೆ. ಅವ್ರು ಅಂದರೆ ಡೇ ಫುಲ್ ಯಾವಾಗಾದ್ರೂ ತೀಟೆ ಮಾಡಿದಾಗ ಹೊಡಿಯೋದು, ಇಲ್ಲಾಂದರೆ ಕಿರ್ಚೋದು ಏನೊಂದು ಮಾಡ್ತೀವಲ್ಲ, ಬಟ್ ಅವ್ರು ಮಲಗಿದಾಗ ಒಂಥರ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಎಷ್ಟು ಮುಗ್ಧರಾಗಿ ಮಲಗಿಬಿಟ್ಟಿದ್ದಾರೆ, ಎಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಏನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಆರತಿನೂ ಮಾಡಿದ್ದಾಯಿತು. ನೋಡಿ ನಮ್ಮ ಹೀರೋ ಹೇಗೆ ಕಾಣ್ತಿದ್ರು, ಅಳ್ತಿದ್ದಾರೆ. ಇನ್ನು ರೆಡಿ ಎಲ್ಲ ಮಾಡಿದೆ, ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫ್ಲಾಗ್ ಇಟ್ಕೊಂಡು ಎಷ್ಟೊಂದು ಚೆನ್ನಾಗಿ ಓಡ್ಕೋತಾರೆ. ತುಂಬ ಹೋದ್ರು ಗೊತ್ತಾ, ನನಗಂತೂ ಫುಲ್ ಇಷ್ಟ ಆಗ್ಬಿಡ್ತು. ಇನ್ನು ನಮ್ಮ ಅಂಗನವಾಡಿ ಸ್ಕೂಲ್ ಎರಡೂ ಇಲ್ಲೇ ಇರೋದು. ಇನ್ನು ಮಕ್ಕಳೆಲ್ಲ ಇರ್ತಾರಲ್ಲ, ಇನ್ನು ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಫ್ಲಾಗು ಇಷ್ಟೆಲ್ಲ ಹಾಕ್ಬಿಟ್ಟಿತ್ತು. ನಾವು ಲೇಟ್ ಅಲ್ವಾ ಬಂದಿದ್ದು, ಹಾಗಾಗಿ ಇನ್ನು ಅರ್ಶಿನ ಕುಂಕುಮ ಕೊಡ್ತೀವಿ ಬನ್ನಿ ಅಂತ ಕರೆದ್ರು. ಇನ್ನು ಅರ್ಶಿನ ಕುಂಕುಮನೂ ತಗೊಂಡು ಇನ್ನು ಆಲ್ರೆಡಿ ಅಲ್ಲಿ ಮಕ್ಕಳಿಗೆಲ್ಲ ಊಟ ಮಾಡಿದರು. ಚಿತ್ರಾನ್ನ ಹಾಗೆ ಪಾಯಸ ಮಾಡಿದರು. ನಮ್ಮನ್ನು ತಿನ್ಲಿಕ್ಕೆ ಹೇಳಿದ್ರು. ನಾವು ಅಷ್ಟರಲ್ಲಿ ಊಟ ಎಲ್ಲ ಮುಗಿಸ್ಕೊಬಿಟ್ಟಿದ್ವಿ, ಹಾಗಾಗಿ ಪರವಾಗಿಲ್ಲ ಬೇಡ ಅಂತ ಅಂದ್ಬಿಟ್ಟು ಇನ್ನು ಅರ್ಶಿನ ಕುಂಕುಮ ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದುಬಿಟ್ವಿ. ಇನ್ನು ಮನೆಗೆ ಬಂದಾದಮೇಲೆ ಬಟ್ಟೆ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಇನ್ನು 2 ರೌಂಡು ಹಾಕಿದ್ದೆ. ನಾವನ್ನೆಲ್ಲ ತೊಗೊಬಂದು ಆಚೆ ಕಡೆ ಒಣಗಾಕ್ತೆ. ಯಾಕೋ ನಮ್ಮ ನಿತ್ವಿ ಸಿಟ್ಟು ಮಾಡ್ಕೊಬಿಟ್ಟಿದ್ದಾರೆ, ನಮ್ಮ ಮೇಲೆಲ್ಲ ಬೇಜಾರು ಮಾಡಿಕೊಂಡು ಕೆಳಗೆ ಮಲಗಿಬಿಟ್ಟಿದ್ದಾರೆ. ಯಾಕೆ ನಿತ್ವಿ ಅಂತ ಕೇಳಿದ್ರು, ಏನೂ ಹೇಳ್ತಾನೆ ಇಲ್ಲ. ಇನ್ನು ಇವತ್ತು ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಅಂದರೆ August 15ಗೆ ಸ್ಪೆಷಲ್ ಏನೂ ಮಾಡ್ತಿಲ್ವ ಮನೆಯಲ್ಲಿ ಅಂತಂದರು. ಹಾಗಾಗಿ ನಾನು ಇನ್ನೇನು ಅಟ್ಲೀಸ್ಟ್ ವಡೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಬೇಳೆನ ನೆನೆಸಿಟ್ಟಿದ್ದೀನಿ. ಅಟ್ಲೀಸ್ಟ್ ಒಂದು 4 ಅವರ್ ನೆಂದ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ನಾನು ಅಲ್ಲಿಂದ ಬಂದಿದ್ದ ತಕ್ಷಣ ನೆನೆಸ್ದೆ, ಸಂಜೆ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ಮನೇಲಿ ಸ್ವಲ್ಪ ಗ್ರಾಸರೀಸ್ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನನ್ನ ಹಸ್ಬೆಂಡ್ ಗ್ರಾಸರೀಸ್ನ ತಂದಿದ್ದರು. ಆ್ಯಕ್ಚುಲಿ ನಮ್ಮ ಮನೇಲಿ ಹೇಗೋ ಇಳಿ ಬಂದುಬಿಟ್ಟಿದೆ, ಎಲ್ಲ ಒಂದು 3-4 ಇದ್ದಾಗಿದೆ. ಹಾಗಾಗಿ ಮ್ಯಾಟ್ ತೊಗೊಬಂದರು. ಇಳಿ ಮ್ಯಾಟ್ ಇಟ್ಬಿಟ್ರೆ ಇಳಿಯೆಲ್ಲ ಅದರಲ್ಲಿ ಬಿದ್ದೋಗ್ಬಿಡುತ್ತಲ್ವ ಅನ್ನೋ ಥರ. ಇನ್ನು ದೇವ್ರ ದೀಪ ಎಣ್ಣೆ ಇರುತ್ತಲ್ಲ, ಅದು ಖಾಲಿಯಾಗಿತ್ತು. ಇನ್ನು ಸಾಂಬ್ರಾಣಿ ಕಡ್ಡಿನೂ ಖಾಲಿಯಾಗಿತ್ತು. ಇನ್ನು ಮೈದಾ ಹಾಗೆ ಗೋಧಿ ಹಿಟ್ಟು ಖಾಲಿ ಆಗಿದ್ದರೆ ಇನ್ನು ಅದನ್ನು ತೊಗೊಬಂದಿದ್ರು. ಇನ್ನು ಮೇಯ್ನಾಗಿ ಎಣ್ಣೆ ಖಾಲಿ ಆಗಿಬಿಟ್ಟಿದ್ರು. ಸಾಂಬಾರಿಗೆಲ್ಲ ಹಾಕಲಿಕ್ಕೆ ಫ್ರೀಡಮ್ ಆಯಿಲ್ ಬರುತ್ತಲ್ಲ, ಅದು ಖಾಲಿ ಆಗಿಬಿಟ್ಟಿತ್ತು. ಅದನ್ನು ತಗೊಂಡು ಇನ್ನು ಒಂದು ಸ್ವಲ್ಪ ಸರ್ಪ್ ತೊಗೊಬಂದಿದ್ರು, ಒಂದು 1/2 kg. ಇನ್ನು ಫಸ್ಟ್ ಇವನ್ನೆಲ್ಲ ಎಲ್ಲಿ ಬೇಕೋ ಅಲ್ಲ ಅರೇಂಜ್ ಮಾಡ್ಕೊಬಿಡ್ಬೇಕು. ನಾವು ಬೇಗ ಅಂದರೆ ಎಲ್ಲುವಲ್ಲಿ ಇರಬಾರ್ದು ಅಂತಂದರೆ ನಾವು ಏನು ಮಾಡಬೇಕಂದ್ರೆ ಎಲ್ಲ ಅಂದರೆ ಇವಾಗ ಕೆಲಸ ಬಂದಿದೆ ಅನ್ಕೊಡಿ, ಹಿಂದೆಯೇ ಆ ಕೆಲಸನ ಮಾಡ್ಕೊಬಿಟ್ಟಿದ್ದೀವಿ ಅಂತಂದರೆ ನಮ್ಗೆ ನೆಕ್ಸ್ಟ್ ಅಲ್ಲವಲ್ಲ ಎಲ್ಲೂ ಇರಲ್ಲ. ನಾನು ಹಂಗೆ ಮಾಡೋದು, ಏನೇ ಕೆಲಸ ಇರಲಿ ದಿಢೀರಂತ ಮಾಡ್ಕೊಬಿಡ್ತೀನಿ, ಲೇಟೆಲ್ಲ ಮಾಡಲಿಕ್ಕೆಲ್ಲ ಹೋಗಲ್ಲ. ಇನ್ನು ಸಾಂಬ್ರಾಣಿ ಕಡ್ಡಿ ದೇವ್ರ ಎಣ್ಣೆ ಇರುತ್ತಲ್ವ, ನಾವನ್ನೆಲ್ಲ ದೇವ್ರ ಮನೇಲಿ ಇಡೋಣ ಅಂತ ಬಂದು ಇನ್ನು ದೇವ್ರ ಮನೇಲಿ ಇಟ್ಕೊತಾ ಇದ್ದೀನಿ. ಎಲ್ಲವಲ್ಲಿ ಇಟ್ಕೊಬಿಟ್ಟಿದ್ದೀವಿ ಅಂತಂದರೆ ನಾವಿಲ್ಲದೆ ಇದ್ದರೂ ಮನೆಯವ್ರಿಗೆ ಸಿಗುತ್ತೆ. ನಮಗೆ ಆಗಲಿ ಬಿಡಿ, ಬೇರೆ ಬೇರೆ ಕಡೆ ಇದ್ದರೆ ಎಲ್ಲ ಸಿಗಲ್ವಲ್ಲ. ನಾವು ಎಲ್ಲಿರೋ ಐಟಮ್ಸ್ ಅಲ್ಲಿದ್ದೀವಿ ಅಂದರೆ ಈಸಿಯಾಗಿ ಸಿಕ್ಬಿಡುತ್ತೆ. ನಾವೆಲ್ಲ ಇಟ್ಬಿಟ್ಟು ಬಂದುಬಿಟ್ಟು ಇನ್ನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಬಾಟಲ್ಗೆ. ನಾನೇನು ಅಂದರೆ ಹಾಕ್ಕೊಬಿಡ್ತೀನಿ, ಯಾವಾಗ ತಂದರೆ ರೀಫಿಲ್ ಮಾಡ್ಕೊಬಿಡ್ತೀನಿ. ವಾಶ್ ಮಾಡ್ಕೊಳ್ಳೋದು, ರೀಫಿಲ್ ಮಾಡ್ಕೊಳ್ಳೋದು, ಆ ಥರ ಮಾಡ್ತೀನಿ. ಪ್ರತಿಯೊಂದು ಏನಾದರೂ ಬೇಗ ಆಗಿಬಿಟ್ಟಿದೆ, ಮನೇಲಿ ಏನಾದರೂ ಆಗಿಬಿಟ್ಟಿದೆ ಅಂದರೆ ಸಕ್ಕರೆ ಆಗಲಿ ಕಡಲೆ ಬೀಜ ಏನಾದರೂ ಆಗಲಿ ಆಗಿಬಿಟ್ಟಿದೆ ಅಂದರೆ ಆ ಬಾಟಲ್ನ ವಾಶ್ ಮಾಡ್ಕೊಬಿಟ್ಟು ಆ ಬಾಕ್ಸ್ನಾಗಲಿ ವಾಶ್ ಮಾಡ್ಕೊಬಿಟ್ಟು ಇನ್ನು ರೀಫಿಲ್ ಮಾಡಿ ಇಟ್ಕೊಬಿಡ್ತೀನಿ. ಆವಾಗೇ ಅಂದರೆ ಅಡುಗೆ ಮಾಡೋವಾಗ ಅಂದರೆ ನಮ್ಗೆ ನೆನಪಿರಲ್ಲ, ಆವಾಗ ಮಾಡಬೇಕು ಅಂದರೆ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ಮುಂಚೆನೇ ಎಲ್ಲ ರೀಫಿಲ್ ಮಾಡಿಟ್ಟಿರ್ತೀನಿ. ಇನ್ನು ಬಟ್ಟೆನೂ ಒಣಗಿತ್ತು, ಇನ್ನು ಅದನ್ನು ತೊಗೊಬಂದು ಮಡ್ಚಿಡೋಣ ಅಂತ ಅಂದ್ಬಿಟ್ಟು ಮಡ್ಚಿಡ್ತಾ ಇದ್ದೀನಿ. ಒಂದು 2 ದಿನ ಗ್ಯಾಪ್ ಕೊಟ್ಟಿದ್ದಷ್ಟು ಎಷ್ಟೊಂದು ರಾಶಿ ಬಿದ್ದುಬಿಟ್ಟಿತ್ತು ಗೊತ್ತಾ ಬಟ್ಟೆ ಎಲ್ಲ. ನಮ್ಮ ಮನೇಲಿ ಆ್ಯಕ್ಚುಲಿ ಬಟ್ಟೆ ಜಾಸ್ತಿ ಬೀಳೋದು ಅಂದರೆ ನನಗೂ ನಿತ್ವಿ, ಬಿಕಾಸ್ ನಾವೇ ಬಟ್ಟೆ ಜಾಸ್ತಿ ತೆಗಿಯೋದು. ಇನ್ನು ನಮ್ಮ ಮನೆಯವರು ಇನ್ನು ಅವರೆಲ್ಲ ಜಾಸ್ತಿ ತೆಗಿಲಿಕ್ಕೆ ಹೋಗಲ್ಲ. ನಾವೇ ತುಂಬ ಬಟ್ಟೆ, ಅಟ್ಲೀಸ್ಟ್ ನಮ್ದು ಅವ್ರು ಒಂದು ಜೊತೆ ಇದ್ರಂತೆ ನಮ್ಮದು 4 ಜೊತೆ ಇರುತ್ತೆ, ಅಷ್ಟೊಂದು ತೆಗಿತಾ ಇರ್ತೀವಿ ನಾವು. ಇನ್ನು ಹಾಗಾಗಿ ಇನ್ನು ಬಟ್ಟೆನೆಲ್ಲ ಮಡಚು ಎಲ್ಲವಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮಡ್ಚ್ಕೊತಿದ್ದೀನಿ. ನಿತ್ವಿ ಮಲ್ಕೊಬಿಟ್ರು. ಇನ್ನು ಅವ್ರು ಮಲ್ತಾಗದೆ ಸ್ವಲ್ಪ ಬೇಗ ಕೆಲಸ ಆಗುತ್ತಲ್ವ ಅನ್ನೋ ಥರ ಇನ್ನು ಮಡ್ಚ್ಕೊತಾ ಇದ್ದೀನಿ.
ಬಟ್ಟೆನೂ ಸ್ವಲ್ಪ ಜಾಸ್ತಿ ಇತ್ತಲ್ಲ ತಗೊಳ್ತಡ್ಲಿ ಒಂದು ಹಾಫ್ ಆನ್ ಅವರ್ ತಗೊಳ್ತು ಎಲ್ಲನೂ ಮಡಚಿ ಎಲ್ಲ ಎಲ್ಲಿ ಎತ್ತಿಡೋಕ್ಕೆ. ಇನ್ನು ನನ್ನವೇ ಸ್ವಲ್ಪ ಜಾಸ್ತಿ ಇದ್ದಿದ್ದು ನೈಟ್ ವೇರ್ ಆಗಲಿ, ಇನ್ನು ಫಂಕ್ಷನ್ಗೆ ಹೋಗ್ಬಿಟ್ಟಿದ್ದು ಬಂದಿದ್ವಲ್ಲ ಆ ಬಟ್ಟೆ ಆಗಲಿ ಅವೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ನಿತ್ವಿ ಮಲ್ಗಿದ್ದಾರಲ್ವ ಅಂತಂದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೋತಿದ್ದೀನಿ. ನನ್ನ ಹಸ್ಬೆಂಡು ಇದ್ದರು, ಇನ್ನು ಅವರು ಮಲ್ಕೊಂಡು ಇನ್ನು ಹಾಗೆ ಸ್ವಲ್ಪ ನಿತ್ವಿನ ಸ್ವಲ್ಪ ಹೊತ್ತು ಹಾಗೆ ಮಲಗಿಸ್ಕೊತಾ ಇದ್ದರು. ನಿತ್ವಿ ಏನಂದರೆ ಮಧ್ಯದಲ್ಲಿ ಎದ್ದೊಳ್ಬಿಡ್ತಾ ಇರ್ತಾರೆ. ನಾವು ಅವ್ರ ಹತ್ರ ಹೋಗಿ ದೂರ ಹೇಗೂ ಹೋಗಂಗೆ ಆಗಲ್ಲ, ನಾವು ಅವ್ರ ಹತ್ರನೇ ಇರಬೇಕು. ಇನ್ ಕೇಸ್ ಅವ್ರು ಹತ್ತಾಗ ನಾವು ಬೇಗ ಹೋಗಿ ಮತ್ತೆ ಅವ್ರನ್ನ ಹಾಗೆ ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಇಲ್ಲಾಂದರೆ ಅಳ್ಕೊಂಡು ಬಂದುಬಿಡ್ತಾರೆ. ಅಪ್ಪ ಬೇಕು ಅಂತಾರೆ ಮೇಯ್ನಾಗಿ. ಅಮ್ಮ ಬೇಕು ಅಂತ ಯಾವತ್ತೂ ಅವ್ರು ಹೇಳಲ್ಲ. ಪ್ರತಿ ಸಲ ನನಗೆ ಅಪ್ಪ ಬೇಕು ಅಂತ ಅಳ್ತಾ ಬಂದುಬಿಡ್ತಾರೆ. ಹಾಗಾಗಿ ಇನ್ನು ಅವ್ರ ಪಕ್ಕದಲ್ಲೇ ಇದ್ದು ಹಾಗೆ ಸ್ವಲ್ಪ ಹೊತ್ತು ಇದು ಮಾಡ್ತಿದ್ರೆ ಇನ್ನು ಹಾಗೆ ಸ್ವಲ್ಪ ಮಲ್ಕೊಬಿಡ್ತಾರೆ. ಇನ್ನು ನನ್ನ ಹಸ್ಬೆಂಡ್ ಇದ್ರಲ್ವ ಅಂತ ಅಂದ್ಬಿಟ್ಟು ಇನ್ನು ಅವರಿಬ್ಬರು ರೂಮಲ್ಲಿ ಮಲಗಿದ್ರು. ಇನ್ನು ನಾನು ಬಟ್ಟೆನ ಆರಾಮಾಗಿ ಮಡಚಿಟ್ಕೋತಾ ಇದ್ದೀನಿ. ನಮ್ಮ ನಿತ್ವಿದು ಇದೇ ಪ್ರಾಬ್ಲಮ್ಮು. ಅವ್ರು ನಿದ್ದೆಯಲ್ಲೂ ಎದ್ದು ಬಂದು ಅಪ್ಪನ ಕೇಳ್ತಾರೆ. ರಾತ್ರಿನೂ ಅಷ್ಟೇ ನಮ್ಮ ಅತ್ತೆ ಯಾವಾಗಾದರೂ ಅವ್ರ ಜೊತೆ ಮಲಗಿಸ್ಕೊಂಡಿದ್ದಾರೆ ಅಂತಂದರೆ ಅವನು 11 ಗಂಟೆವರೆಗೂ ಹಾಗೆ ಹೀಗೆ ಚೆನ್ನಾಗಿ ಮಲ್ಕೊಬಿಡ್ತಾನೆ. 11 ಗಂಟೆ 12 ಗಂಟೆ ಆಗಿದೆ ಅಂದರೆ ಅವ್ರಿಗೆ ನೆನಪು ಆಗಿಬಿಡುತ್ತೆ, ಅಪ್ಪ ಎಲ್ಲೋಯ್ತು ಅಮ್ಮ ಎಲ್ಲೋಯ್ತು ಅಂತ ಅಂದ್ಬಿಟ್ಟು ಸರಾಸರಿ ಎದ್ದೊಳ್ಬಿಟ್ಟು ರೂಮ್ಗೆ ಬಂದುಬಿಡ್ತಾನೆ ಅಳ್ಕೊತ, ನನಗೆ ಅಪ್ಪ ಬೇಕು ಅಂತ ಅಂದ್ಬಿಟ್ಟು. ನಮ್ಮ ನಿತ್ವಿದು ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಆ ಥರ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಇನ್ನು ಸಂಜೆ ಇನ್ನು ವಡೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. 1-2 ಈರುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿನ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ನಾವು ಬೇಳೆ ಏನಂದರೆ ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿರುತ್ತೆ. ನೆನ್ಕೊಂಡು ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದಕ್ಕೇನು ಅಂದರೆ ವಡೆ ಮಾಡಿದಾಗ ನಾವು ನೀರು ಸೇರಿಸ್ಕೊಳ್ಳೇಬಾರ್ದು. ನೀರು ಸೇರಿಸ್ಕೊಂಡಿದ್ದೀವಿ ಅಂದರೆ ನಾವು ವಡೆ ಎಲ್ಲ ಮಾಡಲಿಕ್ಕೆ ಆಗಲ್ಲ, ಅದೇ ಥರ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಈರುಳ್ಳಿ ಆ್ಯಂಡ್ ಹಾಗೆ ಸ್ವಲ್ಪ ಶುಂಠಿನ ಸೇರಿಸ್ಕೊಬಿಟ್ಟು ಆ್ಯಂಡ್ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು 2-3 ಸಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಹಾಗಾಗಿ ಸ್ವಲ್ಪನೇ ಒಂದೊಂದು ಸಲ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಥರ ಬರಬೇಕು, ಸ್ವಲ್ಪ ಗಟ್ಟಿಯಾಗಿರಬೇಕು. ನೀರು ಸೇರಿಸ್ಕೊಂಡ್ರೆ ನಾವು ವಡೆ ಖಂಡಿತ ಮಾಡಲಿಕ್ಕೆ ಆಗಲ್ಲ. ಈ ಥರ ಗಟ್ಟಿಯಾಗಿದ್ದರೆ ಸರಿ ಹೋಗ್ಬಿಡುತ್ತೆ. ಇನ್ನೆಲ್ಲವನ್ನು ಅದೇ ಪ್ರಾಸೆಸ್ಸಲ್ಲಿ ಮಾಡಿಕೊಂಡು ಇನ್ನು ಒಂದು ಬೌಲ್ಗೆ ಹಾಕ್ಕೊಬಿಟ್ಟು ಇನ್ನು ಇದಕ್ಕೆ ಸ್ವಲ್ಪ ಜೀರಾನ ಸೇರಿಸ್ಕೋಬೇಕು. ನಾನು ಎಲ್ಲ ಬೋಂಡ ಈ ಥರ ವಡೆ ಏನಾದರೂ ಮಾಡಿದ್ರೆ ಜೀರಾನ ಕಂಪಲ್ಸರಿ ಹಾಕ್ತೀನಿ. ಆ್ಯಂಡ್ ಹಾಗೆ ರುಚಿಗೆ ನಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಬಿಟ್ಟು ಇನ್ನು ಖಾರ ಪುಡಿನ ಹಾಕ್ಕೊಳ್ಳೋದು. ನಾನಿಲ್ಲಿ ಮೆಣಸಿನ್ಕಾಯಿ ಏನೂ ಸೇರಿಸ್ಕೊತಾ ಇಲ್ಲ. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ನಿತ್ವಿ ತಿನ್ನಲ್ವಲ್ಲ ಅಂತಂದ್ಬಿಟ್ಟು ಇನ್ನು ಖಾರ ಪುಡಿನೇ ಸ್ವಲ್ಪ ಹಾಕ್ಬಿಟ್ಟು ಕಲಸಿ ಫಸ್ಟ್ ನಿತ್ವಿಗೆ ಹಾಕ್ಬಿಟ್ಟು ಆಮೇಲೆ ಬೇಕಾದರೆ ನಾವಿನ್ನು ಖಾರ ಏನಾದರೂ ಕಮ್ಮಿ ಇದ್ದರೆ ನಾವಿನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅನ್ನೋ ಥರ ಇನ್ನೆಲ್ಲವನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸೊ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ವಡೆ ಪರ್ಫೆಕ್ಟಾಗಿ ಬರುತ್ತೆ. ಆ್ಯಕ್ಚುಲಿ ನನಗೆ ಮುಂಚೆ ಎಲ್ಲ ವಡೆ ಎಲ್ಲ ಮಾಡೋದು ಬರ್ತಿರ್ಲಿಲ್ಲ. ನಮ್ಮ ಮನೇಲಿ ಮದುವೆಗೆಲ್ಲ ಅಂದರೆ ನಾನು ಇಲ್ದಿರೋ ಮುಂಚೆ ಎಲ್ಲ ತುಂಬ ಮಾಡೋರಂತೆ ವಡೆ. ನಾನು ಬಂದಮೇಲೆ ಅಷ್ಟೊಂದೇನೂ ಜಾಸ್ತಿ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಅವ್ರು ಏನಾದರೂ ಕೇಳಿದ್ರೆ ಏನೋ ಇಲ್ವಾ, ಇಲ್ಲಾಂದರೆ ಏನಾದರೂ ಮಾಡು ಅಂದಾಗ ಖಂಡಿತ ಮಾಡಿಕೊಡ್ತೀನಿ. ಇನ್ನು ಬೇಳೆನೂ ನಮ್ಗೆ ಅಲ್ಲಲ್ಲೆಲ್ಲ ಒಂದೊಂದು ಇದ್ದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಿನ್ನುವಾಗ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನೆಲ್ಲನೂ ಒಂದು ಸಲ ಚೆನ್ನಾಗಿ ಕಲಿಸ್ಕೊಬಿಟ್ಟು ಇನ್ನು ಪ್ಲೇಟ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಪಕ್ಕಕ್ಕೆ ಬಿಟ್ಟೆ. ಇನ್ನು ಬರೀ ವಡೆಗೆ ಸ್ವಲ್ಪ ಪಾಯಸನೂ ಮಾಡ್ಕೊಳ್ಳೋಣ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಸ್ವಲ್ಪ ಆ್ಯಂಡ್ ಹಾಗೆ ಈ ಬೇಳೆ ಬರುತ್ತೆ ನೋಡಿ ವಡೆಗೆ ಹಾಕ್ತೀವಿ ನೋಡಿ, ಆ ಬೇಳೆ ಸ್ವಲ್ಪ ಹಾಕ್ಕೊಬಿಟ್ಟು ಇನ್ನು ಈ ದೊಡ್ಡ ಗ್ಲಾಸಲ್ಲಿ ಒಂದು 3 ಗ್ಲಾಸ್ನ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನೆಲ್ಲ ಪಾಯಸ ಒಂದು 4-5 ಜನಕ್ಕೆ ಆಗೋ ಥರ ಮಾಡಿಕೊಂಡ್ರೆ ಸಾಕು ಅಂತ ಮಾಡ್ಕೊತಿದ್ದೀನಿ. ತುಂಬ ಸಲ ಏನು ತಿನ್ಲಿಕ್ಕೆ ಹೋಗಲ್ಲ, ಎಲ್ಲ ಒಂದು ಸಲ ತಿಂದರೆ ಸಾಕಾಗ್ಬಿಡ್ತಾರೆ. ನಾನಂತೂ ಒಂದು ಸಲ ತಿಂದರೆ ಸಾಕಾಗ್ಬಿಡ್ತೀನಿ. ಇನ್ನೊಂದು ಸಲ ಏನಾದರೂ ಇಷ್ಟ ಆದರೆ ಸ್ವಲ್ಪ ತಿನ್ಕೋತೀನಿ ಅಷ್ಟೇ. ಒಂದು 3 ಗ್ಲಾಸ್ನ ನೀರನ್ನ ಸೇರಿಸ್ಬಿಟ್ಟು ಇನ್ನು ಲಿಡ್ ಹಾಕ್ಬಿಟ್ಟು ಎಲ್ಲ ಒಂದು 3 ವಿಶಿಲ್ ಬರೋವರೆಗೂ ಇಟ್ಟಿದ್ದೀವಿ ಅಂದರೆ ಸಾಕಾಗ್ಬಿಡುತ್ತೆ. ಜಾಸ್ತಿ ಏನೂ ಬೇಕಾಗಿಲ್ಲ, ಒಂದು 3 ವಿಶಿಲ್ ಪರ್ಫೆಕ್ಟಾಗಿ ಸರಿ ಹೋಗ್ಬಿಡುತ್ತೆ. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ವಿಶಿಲ್ ಬರಲಿಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟೆ. ಇನ್ನು ಇನ್ನೊಂದು ಕಡೆ ನಾವು ರವೆನ ಇದು ಮಾಡ್ಕೋಬೇಕು. ನಾನು ಈ ಕಪ್ಪಲ್ಲಿ 1 ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ. ನಾವು ಉಪ್ಮಾಗೆ ಹಾಕ್ತೀವಲ್ವ ಆ ರವೆನ ತೊಗೊಂಡ್ರೆ ಸರಿ ಹೋಗ್ಬಿಡುತ್ತೆ. 1 ಕಪ್ಪಷ್ಟು ತೊಗೊಬಿಟ್ಟು ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕು. ಎಲ್ಲ ಜಾಸ್ತಿ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಎಲ್ಲ 1 ಟೇಬಲ್ ಸ್ಪೂನ್ ಬರುತ್ತೆ ನೋಡಿ, ಅಷ್ಟನ್ನು ಸೇರಿಸ್ಕೊಬಿಟ್ಟು ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಒಂದು ಒಳ್ಳೆ ಅರೋಮಾ ಬರುತ್ತೆ ಫ್ರೈ ಮಾಡ್ತಾ ಇದ್ದಾಗ. ಅಂದರೆ ಇನ್ನೇನು ಫ್ರೈ ಮಾಡೋದೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಅನ್ನೋವಾಗ ನಮಗೆ ಒಂದು ಒಳ್ಳೆ ಅರೋಮಾ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್. ನನಗಿಷ್ಟ. ರವೆ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ನಮಗೊಂದು ಒಳ್ಳೆ ಅರೋಮಾ ಬರುತ್ತೆ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಳ್ಳೆ ಅರೋಮಾ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಒಂಥರ ಲೈಟಾಗಿ ಕಲರ್ ಸ್ಲೈಟಾಗಿ ಚೇಂಜ್ ಆದಂಗೂ ಇರುತ್ತೆ, ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ನಾನು ಈ ಪಾಯಸಕ್ಕೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನಮಗೆ ಮುಂಚೆ ಕಾಲದಲ್ಲೂ ಈ ಪಾಯಸ ಎಲ್ಲ ಮಾಡ್ತಾರಲ್ಲ ಆ ಥರ ಪಾಯಸ ಇದು. ನಾವು ಬರೀ ಪಾಯಸ ಮಾಡಿದಾಗ ಶಾವಿಗೆ ಹಾಕ್ಬಿಟ್ಟು
ಒಂದು ಸ್ವಲ್ಪ ಹೆಸರುಬೇಳೆ ಹಾಕ್ಬಿಟ್ಟು ಮಾಡ್ತೀವಲ್ವ ಆ ಥರ ಅಲ್ದಿರ ಇವಾಗ ತುಂಬ ಒಂದು ಸ್ವಲ್ಪ ಜಾಸ್ತಿ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಆ್ಯಂಡ್ ಹಾಗೆ ಅದೇ ಕಪ್ಪಿಂದ ನಾನು ಹುರ್ಕೊಂಡಿರ್ತೀವಲ್ವ ಶಾವಿಗೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇನ್ನು ಇಲ್ಲಿ ಉಪ್ಮಾ ರವೆ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ನಾನು ಇಲ್ಲಿ ಮಾಡಿರೋ ಮಿಸ್ಟೇಕ್ ಏನು ಅಂದರೆ ಉಪ್ಮಾ ರವೆನ ಇವಾಗ ಸೇರಿಸ್ಕೋಬಾರ್ದಿತ್ತು. ನೀವು ಮಾಡೋ ಹೆಂಗಿದ್ರೆ ಇವಾಗ ಸೇರಿಸ್ಕೋಬೇಡಿ. ನಾವು ಎಲ್ಲ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿರ್ತೀವಿ ನೋಡಿ, ಆವಾಗ ಸ್ವಲ್ಪದಾಗಿ ಹಾಕ್ಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅದೊಂದು ಮಿಸ್ಟೇಕ್ನ ಮಾಡಿದ್ದೀನಿ. ಇನ್ನು ಹಾಗೆ ಒಂದು 2 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸಕ್ಕರೆ ಏನಕ್ಕೆ ಬಿಡು ಬೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನು ಬೆಲ್ಲನ ಹಾಕ್ಕೊಂಡು ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ವ ರವೆನ ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು ರವೆನ ಸೇರಿಸ್ಕೊಂಡಿದ್ದಕ್ಕೆ ಒಂದೇ ಸಲ ನೋಡಿ ಒಂಥರ ಗಂಟು ಕಟ್ಟಂಗೆ ಹಾಕ್ಬಿಟ್ಟಿತ್ತು. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬೈ ಮಿಸ್ಟೇಕ್ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ರವೆನ ಹಂಗೆ ಹಾಕಿದ್ರೆ ಖಂಡಿತ ಗಂಟು ಕಟ್ಬಿಡುತ್ತೆ. ನಾನು ಏನೋ ಮೈಂಡಲ್ಲಿ ಇಟ್ಕೊಂಡು ಹಾಕ್ಬಿಟ್ಟಿದ್ದೀನಿ, ಒಂಥರ ಗಂಟು ಕಟ್ಟಂಗೆಲ್ಲ ಹಾಕ್ಬಿಡ್ತು. ಮತ್ತು ಅದನ್ನೆಲ್ಲ ಮ್ಯಾಶ್ ಮಾಡಲಿಕ್ಕೆ ತುಂಬ ಹೊತ್ತು ತಗೊಬಿಡ್ತು ನನಗೆ. ನಾನೇನು ಇದ್ದಂಗೆ ಇದು ಮಾಡ್ಕೊಂಡು ಹಾಕ್ಬಿಟ್ಟಿದ್ದೀನಿ. ನೀವು ಹಾಕ್ಕೊಳ್ಳೋಂಗಿದ್ರೆ ಎಲ್ಲ ಹಾಕಿದ್ಮೇಲೆ ಇವೆಲ್ಲ ಹಾಕ್ಬಿಟ್ಟಾದ್ಮೇಲೆ ಸ್ಟವ್ ಮೇಲೆ ಇಡ್ತೀವಲ್ವ ಆವಾಗ ಸ್ವಲ್ಪದಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗ ಸರಿ ಹೋಗ್ಬಿಡುತ್ತೆ. ಇನ್ನು ನಾನು ಸ್ವಲ್ಪ ಹೊತ್ತು ಕಷ್ಟನೇ ಆಗಿಬಿಡ್ತು ಎಲ್ಲ ಕ್ಲೀನಾಗಿ ಮ್ಯಾಶ್ ಮಾಡ್ಕೊಳ್ಳೋಷ್ಟೊತ್ತಿಗೆ. ಅಷ್ಟರಲ್ಲಿ ಸ್ವಲ್ಪ ಉಂಡೆ ಕಾಣ್ಬಿಡ್ತು. ದೊಡ್ಡದಾಗಿ ಏನಿಲ್ಲ, ಚಿಕ್ಕದಾಗಿ ಉಂಡೆ ಕಾಣ್ಕೊಳ್ತು. ಇರಲಿ ಬಿಡು ಅಂತ ಅಂದ್ಬಿಟ್ಟು ಇನ್ನು ಹಾಗೆ ಬಿಟ್ಟು ಇನ್ನು ನಾವು ಏಲಕ್ಕಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ನಾವು ಸ್ವೀಟ್ಸಲ್ಲಿ ಏನಾದರೂ ಹಾಕ್ಕೋಬೇಕು ಅಂದರೆ ಇದನ್ನು ಹಾಕ್ಕೊಂಡು ಇನ್ನು ಕಂಟಿನ್ಯೂ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಈಸಿ ಆಗುತ್ತಲ್ವ ಅನ್ನೋ ಥರ. ನನಗೆ ಏಲಕ್ಕಿ ಅಲ್ಲಲ್ಲೇ ಸಿಕ್ಕಂಗಿದ್ರೆ ನಂಗೆ ತಿನ್ನಲಿಕ್ಕೆ ಖಂಡಿತ ಇಷ್ಟ ಆಗಲ್ಲ. ಹಾಗಾಗಿ ಆ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋವರೆಗೂ ಇದು ಮಾಡಿಕೊಂಡು ಇನ್ನೂ ಸ್ವಲ್ಪ ಗಂಟು ಅಲ್ಲೇ ಇದ್ದಾಗಿತ್ತು. ಬಟ್ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿದೆ. ನೀವು ಮಾಡಿದಾಗಂತೂ ಖಂಡಿತ ಈ ಮಿಸ್ಟೇಕ್ನ ಮಾಡಬೇಡಿ. ನಾನು ಇನ್ನೊಂದು ಸಲ ಏನೇ ಮಾಡಲಿ ಚೆನ್ನಾಗಿ ಇದು ಮಾಡ್ಕೊಂಡು ಮಾಡ್ತೀನಿ. ಏನಾದರೂ ಆಗಲಿ ನೋಡಿ ನಮಗೊಂಥರ ಎಕ್ಸ್ಪೀರಿಯೆನ್ಸ್ ಬಂದರೆ ಆವಾಗ ಗೊತ್ತಾಗುತ್ತಲ್ವ ಈ ಥರ ಮಾಡಬಾರ್ದು ಅನ್ನೋ ಥರ. ಇನ್ನು ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಇನ್ನೊಂದು ಕಡೆ ಗೋಡಂಬಿ ಬರುತ್ತಲ್ವ ಇನ್ನು ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ದ್ರಾಕ್ಷಿ ಖಾಲಿಯಾಗಿತ್ತು, ಬರೀ ಗೋಡಂಬಿ ಇತ್ತು. ಇನ್ನು ಸರಿ ಬಿಡು ಇದೊಂದೇ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ಬ್ರೌನಾಗಿ ಆಗುತ್ತೆ ನೋಡಿ, ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತಲ್ವ. ಪಾಯಸದಲ್ಲಿ ಅಲ್ಲಲ್ಲಿ ಸಿಕ್ತಿದ್ರೆ ತುಂಬ ಇನ್ನೊಂದು ಸ್ವಲ್ಪ ತಿನ್ನೋ ಇಂಟ್ರೆಸ್ಟ್ ಆಗುತ್ತೆ. ಇನ್ನು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಇನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನು ಲೈಟಾಗಿ ಬ್ರೌನ್ ಕಲರ್ ಬರುತ್ತಲ್ವ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನು ಫ್ರೈ ಎಲ್ಲ ಮಾಡಿ ಆದಮೇಲೆ ಇನ್ನು ಅದನ್ನು ಪಾಯಸದಲ್ಲಿ ಹಾಕ್ಕೊಬಿಟ್ಟೆ. ಅಷ್ಟೇ ಆಲ್ಮೋಸ್ಟ್ ಆಲ್ ಪಾಯಸ ಮಾಡೋದೆಲ್ಲ ರೆಡಿ ಆಗೋಗ್ಬಿಡ್ತು. ಇನ್ನು ಅದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಟ್ಟು ಆಮೇಲೆ ಇಳಿಸ್ಕೊಬಿಡೋದಷ್ಟೇ. ತುಂಬ ಹೊತ್ತು ಕುದಿಯೋ ಅವಶ್ಯಕತೆ ಏನೂ ಇಲ್ಲ, ಸ್ವಲ್ಪ ಹೊತ್ತು ಕುದಿದ್ರೆ ಸಾಕು. ಎಲ್ಲ ಒಂದು 5 ನಿಮಿಷ ಹಾಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟರೆ ಸರಿ ಹೋಗ್ಬಿಡುತ್ತೆ. ಇನ್ನು ನಾನು ಬೆಲ್ಲ ಎಲ್ಲ ಹಾಕಿದ್ದೀನಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಎಲ್ಲ ಕಲಿಸ್ಬಿಟ್ಟು ಆದಮೇಲೆ ಸೊ ನಮಗೆ ಈ ಥರ ಬಂದಿದೆ ಪಾಯಸ. ನೀವು ನೋಡ್ತಾ ಇರ್ಬೋದು ಈ ಥರ ಕಾಣ್ತಿದೆ. ಸೊ ಅದರಲ್ಲಿ ನಾವೇನು ಅಂದರೆ ಏನೇ ಸ್ವೀಟ್ಸ್ ಮಾಡಿರಿ ಸ್ವಲ್ಪ ಕಲ್ಲುಗೆ ಬರುತ್ತಲ್ವ ಅದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಸ್ವಲ್ಪ ಸಿಹಿ ಕಮ್ಮಿ ಆದಂಗಿತ್ತು. ಹಾಗಾಗಿ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋದಷ್ಟೇ. ಆಮೇಲೆ ಟೇಸ್ಟ್ ನೋಡಿಕೊಂಡ್ರೆ ಸರಿ ಹೋಗ್ಬಿಡ್ತು. ಇನ್ನು ಸಾಕ್ಬಿಡು ಅಂತ ಅಂದ್ಬಿಟ್ಟು ಇನ್ನು ಸುಮ್ಮನೆ ಬಿಟ್ಬಿಟ್ಟೆ. ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ತುಂಬ ಒಂಥರ ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ಬಂದಿತ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು. ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಅಲ್ಲಲ್ಲಿ ಗಂಟು ಸಿಕ್ಕಾಗಿತ್ತು, ಅಷ್ಟು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ತುಂಬ ಟೇಸ್ಟಿಯಾಗಿ ತುಂಬ ಯಮ್ಮಿಯಾಗಿತ್ತು. ಇನ್ನು ಬರೀ ವಡೆ ಮಾಡೋದ್ರಕ್ಕಿಂತ ಈ ಥರ ಇನ್ನೂ ಏನಾದರೂ ಸ್ಪೆಷಲ್ ಮಾಡಿದೆ ಖುಷಿಯಾಗಿ ತಿಂತಾರಲ್ವ. ನಮಗೇನು ಅಂದರೆ ಮನೆಯವರು ಹ್ಯಾಪಿಯಾಗಿ ಸ್ಯಾಟಿಸ್ಫೈಯಿಂಗ್ ಆಗಿ ತಿಂದರೆ ನಮ್ಗೆ ಅದೇ ದೊಡ್ಡ ಖುಷಿ. ನಾವು ಮಾಡೋದೇ ಅವ್ರು ಖುಷಿಯಾಗಿ ತಿನ್ನಬೇಕು ಅನ್ನೋ ಕಾರಣಕ್ಕೆ. ಅವ್ರು ಇಷ್ಟಪಟ್ಟು ಖುಷಿಯಿಂದ ತಿಂದಿದ್ದಾರೆ ಅಂದರೆ ನಮ್ಗೆ ಇನ್ನೂ ಖುಷಿ ಆಗಿಬಿಡುತ್ತೆ. ಪಾಪ ಕಷ್ಟಪಟ್ಕೊಂಡು ಆಚೆಯಿಂದ ಬರ್ತಾರಲ್ವ, ಇನ್ನು ಅವ್ರಿಗೋಸ್ಕರ ಒಳ್ಳೆಯದಾಗಿ ಅಡುಗೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಹ್ಯಾಪಿಯಾಗಿ ತಿನ್ಕೊಬಿಡ್ತಾರೆ. ಇನ್ನು ತುಪ್ಪ ಹಾಕೋಣ ಅಂತ ಅಂದ್ಬಿಟ್ಟು ನನಗೋಸ್ಕರ ಸ್ವಲ್ಪ ಪಕ್ಕಕ್ಕೆ ತೊಗೊಳ್ತಾ ಇದ್ದೀನಿ. ನನಗೇನು ಅಂದರೆ ತುಪ್ಪ ಹಾಕಿದ್ರೆ ನನಗೆ ಇಷ್ಟನೇ ಆಗೋಲ್ಲ ತಿನ್ನಲಿಕ್ಕೆ. ಸ್ಮೆಲ್ ಬಂದರೂ ಅಷ್ಟೇ ತಿನ್ನಬೇಕಂತಲೇ ಅನಿಸಲ್ಲ. ಇನ್ನು ಹಾಗಾಗಿ ನನಗೆ ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊಬಿಟ್ಟು ಇನ್ನು ಲಾಸ್ಟ್ ಟೈಮ್ ಸ್ವಲ್ಪ ತುಪ್ಪ ತೊಗೊಬಂದಿದ್ವಿ. ಇನ್ನು ಆ ತುಪ್ಪನೇ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊತಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಫುಲ್ ಗಟ್ಟಿಯಾಗಿ ಹಾಕ್ಬಿಟ್ಟಿತ್ತು. ಅಟ್ಲೀಸ್ಟ್ ಇನ್ನು ಸ್ವಲ್ಪ ಚಾಕುವಿಂದ ಸ್ವಲ್ಪದಾಗಿ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡತ್ತೆ ಬಿಡು ಅಂತ ಅಂದ್ಬಿಟ್ಟು ಇನ್ನು ಚಿಕ್ಕದಾಗಿ ಹಾಕೋದೇ. ಇನ್ನು ಜಾಸ್ತಿ ಏನೂ ಹಾಕ್ತಿಲ್ಲ, ಸ್ವಲ್ಪನೇ ಅಟ್ಲೀಸ್ಟ್ ಒಂದು ಸ್ವಲ್ಪ ಲೈಟಾಗಿ ಫ್ಲೇವರ್ ಗೊತ್ತಾದರೆ ಸಾಕು ಅನ್ನೋ ಥರ ಹಾಕ್ತಾಯಿದ್ದೀನಿ ಅಷ್ಟೇ. ನನಗಂತೂ ತುಪ್ಪ ತಿನ್ನಲಿಕ್ಕೆ ಇಷ್ಟನೇ ಆಗೋಲ್ಲ. ನಾನು ಚಿಕ್ಕಂದ್ರಿಂದನೂ ತುಪ್ಪ ಹಾಕಲಿ ಮಜ್ಜಿಗೆ ಹಾಕಲಿ
ಇವೆಲ್ಲ ಕುಡಿಲಿಕ್ಕೆ ಹಾಲು ಐಟಮ್ಸ್ ಆಲ್ಮೋಸ್ಟ್ ಅಲ್ಲಿ ತಗೊಳ್ತಾ ಇರಲಿಲ್ಲ ನಾನು. ಸ್ಟಡೀಸ್ ಕಂಪ್ಲೀಟ್ ಮಾಡೋವರೆಗೂ ಅಷ್ಟೇ ಕಾಫಿ ಟೀನೂ ಕುಡಿತಾ ಇರಲಿಲ್ಲ, ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ನನ್ನ ಕೆಲ್ಸಕ್ಕೆ ಒಂದ್ಸಲ ಶುರು ಆದಮೇಲೆ ಆವಾಗ ಏನಂದರೆ ತಲೆನೋವು ಬಂದುಬಿಡೋದು. ಅಟ್ಲೀಸ್ಟ್ ಅವಾಗ ಕಾಫಿನೋ ಟೀನೋ ಎಲ್ಲರೂ ಕುಡಿತಿರ್ತಾರಲ್ಲ, ನನಗೂ ಕುಡಿದ್ರೆ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವಾಗ ಶುರು ಮಾಡಿದೆ. ಇವಾಗ ಅವಾಗವಾಗ ಕುಡಿತೀನಿ, ಬರೀ ಕಾಫಿ ಟೀ ಕುಡಿತೀನಿ ಅಷ್ಟೇ, ಹಾಲೆಲ್ಲ ಕುಡಿಲಿಕ್ಕೆ ಹೋಗಲ್ಲ. ಕಾಫಿ ಟೀ ಅಷ್ಟೇ, ಇನ್ನೇನು ಹಾಲು ಐಟಮ್ಸಲ್ಲಿ ಇನ್ನೇನು ತಗೊಳ್ಳಲ್ಲ. ಏನಾದರೂ ಸ್ವೀಟ್ಸ್ ಆದರೆ ತುಂಬ ತುಪ್ಪ ಹಾಕ್ತೆ ಇಲ್ಲದೆ ಇದ್ದರೆ ಲೈಟಾಗಿ ತೊಗೊಳ್ತೀನಿ ಅಷ್ಟೇ. ತುಪ್ಪ ಹಾಕ್ಬಿಟ್ಟಿದ್ರೂ ಅಷ್ಟೊಂದು ತಿನ್ಲಿಕ್ಕೆ ಇಷ್ಟ ಆಗಲ್ಲ ನನಗೆ, ಲೈಟಾಗಿ ತೊಗೋತೀನಿ. ಇನ್ನು ಪಾಯಸನೂ ರೆಡಿ ಆಯಿತು, ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಇವಾಗ ತೋಟ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಹಾಕ್ತಾಯಿದ್ದೀವಿ. ಸಂಜೆ ಆಗಿಬಿಟ್ಟಿದೆ, ನಾನು ತೋಟದ ಹತ್ರಕ್ಕೆ ಇವತ್ತು ನಡ್ಕೊಂಡು ಹೋಗ್ತಿದ್ದೀವಿ. ನನ್ನ ಹಸ್ಬೆಂಡ್ ಇಲ್ಲ ಇವತ್ತೇನು ಅಂದರೆ ಬೋರಲ್ಲಿ ಪೈಪ್ಸ್ ಇಳಿಸ್ತಿದ್ದಾರೆ. ಮುಂಚೆ ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಾವು ಬೋರ್ ಹಾಕಿದ್ವಿ, ಆವಾಗ ಹಳೆ ಪೈಪ್ಸ್ ಇದ್ದರೆ ಅದನ್ನು ಇಳಿಸ್ಕೊಂಡಿದ್ವಿ. ಇವಾಗ ಅವೆಲ್ಲ ಒಂದು ಸ್ವಲ್ಪ ತೂಟೆಲ್ಲ ಬಿದ್ದೋಗ್ಬಿಟ್ಟು ಪ್ರತಿ ಸಲ ಸ್ವಲ್ಪ ಕಷ್ಟ ಆಗಿಬಿಡ್ತಿದೆ, ನೀರು ಬರೋದೆಲ್ಲ ಪ್ರತಿ ಸಲ ಮೇಲೆ ತೆಗ್ಸೋದು, ಆ ಪೈಪ್ನ ತೆಗೆದ್ಬಿಡೋದು, ಇನ್ನೊಂದು ಹಾಕೋದು, ಆ ಥರ ಮಾಡ್ತಿದ್ವಿ. ಹಾಗಾಗಿ ಕಷ್ಟ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ಇವಾಗ ಎಲ್ಲವನ್ನು ಚೇಂಜ್ ಮಾಡಿಬಿಟ್ರು ನನ್ನ ಹಸ್ಬೆಂಡು. ಇನ್ನು ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಮನೆಗೆ ರಿಟರ್ನ್ ಹಾಕಿಬಿಟ್ವಿ. ಇನ್ನು ವಡೆ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನು ವಡೆ ಹಾಕ್ತಾಯಿದ್ದೀನಿ. ಅವಾಗೆ ವಡೆ ಹಾಕೋಣ ಅಂತ ಅಂದ್ಕೊಂಡು ನಾನು ಹೋಗಿ ಬಂದು ಹಾಕೋಣ ಅಂತ ಅಂದ್ಬಿಟ್ಟು ಇನ್ನು ವಡೆನೆಲ್ಲ ಹಾಕಿದೆ. ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆಚೆಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ, ಒಳಗಡೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿತ್ತು. ಇನ್ನೆಲ್ಲರೂ ಖುಷಿಯಿಂದ ಊಟ ಮಾಡಿದ್ರು. ಇದ್ರ ಜೊತೆಗೆ ಅನ್ನ ರಸನೂ ಮಾಡಿದ್ದೆ, ಎಲ್ಲ ಚೆನ್ನಾಗಿತ್ತು. ನಮ್ಮ ಆಗಸ್ಟ್ 15th ಈ ಥರ ಆಯಿತು. ಆಗಸ್ಟ್ 15th ಜೊತೆಗೆ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಹಾಗೆ ಮೊದಲನೇ ಶನಿವಾರ ಅಲ್ವಾ, ಹಾಗಾಗಿ ಎಲ್ಲ ಚೆನ್ನಾಗಾಯಿತು. ಇನ್ನು ಹಬ್ಬ ಇದ್ದಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋರಲ್ವ, ಹಬ್ಬ ಇಲ್ಲದೆ ಇರೋದ್ರಿಂದ ಇನ್ನು ಈ ಥರ ಸಿಂಪಲ್ಲಾಗಿ ಮಾಡ್ಕೊಬಿಟ್ವಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋರು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮಗೆ ಯೂಟ್ಯೂಬಲ್ಲಿ ಇವಾಗ ಹೊಸ ರೂಲ್ಸ್ ಬಂದುಬಿಟ್ಟಿದೆ. ನೆಕ್ಸ್ಟ್ ಫೆಬ್ರವರಿ 1st ನಮಗೆ ಯೂಟ್ಯೂಬ್ ಮಾನಿಟೈಸ್ ಆಗಬೇಕು ಅಂತಂದರೆ 1K ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಹಾಗೆ ನಮಗೆ 8000 ವಾಚಿಂಗ್ ಅವರ್ಸ್ ಇರಬೇಕು. ಇವಾಗಾದರೆ 4000 ವಾಚಿಂಗ್ ಅವರ್ಸು, 1K ಸಬ್ಸ್ಕ್ರೈಬರ್ಸ್ ಆದರೆ ಸರಿ ಹೋಗಿಬಿಡುತ್ತೆ. ಎಲ್ಲರೂ ಪ್ಲೀಸ್ ನೋಡಿದಾಗ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರತಿಯೊಂದು ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ಸಬ್ಸ್ಕ್ರೈಬರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಚೇಂಜ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ವೀಡಿಯೋಯಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ವಡೆ ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿತ್ತು. ಸೊ ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ತುಂಬ ಥ್ಯಾಂಕ್ ಯು ನನ್ನ ವೀಡಿಯೋನ